ನಮಸ್ಕಾರ ಸ್ನೇಹಿತರೆ, ಶುಭ ಮುಂಜಾನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ನ ಬಿಹೈಂಡ್ ದ ಲೆನ್ಸ್ ಟಾಕ್ ಶೋ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಹುಬ್ಬಳ್ಳಿಯ ಹುಡುಗಿ ಅಂಜನಾ ಭಾದ್ರಿ. ನನ್ನ ಜೊತೆ ಟೆಕ್ನಿಕಲ್ ಸಪೋರ್ಟ್ಗಾಗಿ ಶರತ್ ಸಿದ್ದಪ್ಪ ಹಾಗೂ ಪದ್ಮಿನಿ ಮಂಡಾಲ್ ಅವರು ಕೂಡ ಇದ್ದಾರೆ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಸಿಟ್ಟು, ದ್ವೇಷ, ಆವೇಶ ಇವೆಲ್ಲವೂ ನಮ್ಮನ್ನ ಆವರಿಸಿದಾಗ ಹೇಗೆ ನಾವು ತಪ್ಪು ಮಾಡ್ತೀವಿ ಅಂತ ಭಗವದ್ಗೀತೆ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸಿಟ್ಟು, ದ್ವೇಷ, ಆವೇಶ, ಪಶ್ಚಾತ್ತಾಪ, ಕ್ಷಮೆ ಇವೆಲ್ಲದರ ಪ್ಯಾಕೇಜ್ ಹಸ್ತಕ್ಷೇಪ ಕಿರುಚಿತ್ರ. ಇವತ್ತು ನಮ್ಮೊಂದಿಗೆ ಹಸ್ತಕ್ಷೇಪ ಟೀಮ್ ಬಂದಿದೆ. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವರ ಅನುಭವಗಳನ್ನ ಕೇಳೋಣಂತೆ. ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ಡೈರೆಕ್ಟರ್ ಆಫ್ ದ ಮೂವಿ ಶುಭಾ ಪ್ರಶಾಂತ್, ನಿಮಗೆ ಶುಭ ಸ್ವಾಗತ. ಸಿನಿಮಾಟೋಗ್ರಾಫರ್ ಹಾಗೂ ರೇವಂತ್ ಪಾತ್ರಧಾರಿ ಸುನೀಲ್ ರಾಮಚಂದ್ರ, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಕುಮಾರ್ ಪಾತ್ರಧಾರಿಯಾದ ಆದರ್ಶ್ ಕಶ್ಯಪ್ ಅವರಿಗೆ ಹಾಗೂ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಸಿಂಧು ಶ್ರೀನಾಥ್ ಅವರಿಗೆ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮೊಂದಿಗೆ ಪ್ರಶಾಂತ್ ಪಾತ್ರಧಾರಿ ಚಕ್ರ ಸರಳೆ ಅವರು ಕೂಡ ಇದ್ದಾರೆ, ಅವರಿಗೂ ಸ್ವಾಗತ. ಅಂಡ್ ದ ಲೀಡ್ ಕ್ಯಾರೆಕ್ಟರ್, ಒನ್ ಆಫ್ ದ ಲೀಡ್, ಸಮೃದ್ಧ ರಾವ್, ಶಿವ್ ಪಾತ್ರಧಾರಿ, ಹಾರ್ಟಿ ವೆಲ್ಕಮ್. ಹಾಗೂ ಭಾರತದಿಂದ ನಮಗೋಸ್ಕರ ಸ್ಪೆಷಲ್ ಆಗಿ ಜಾಯಿನ್ ಆಗಿರುವಂತಹ ಶ್ರೀನಾಥ್ ಅಂಕಲ್ ಅಂಡ್ ಚಂದ್ರಮೌಳಿ ಅಂಕಲ್, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ. ನಮಸ್ಕಾರ. ಆಸ್ಟಿನ್ ನಲ್ಲಿ ನಿಂತ್ಕೊಂಡು ಎಲ್ಲೇ ಒಂದ್ ಕಡೆ ಕಲ್ಲು ಹೊಡೆದ್ರು ಸದ್ಯಕ್ಕೆ ಅಥವಾ 2 ವರ್ಷದಿಂದ ಅದು ಒಂದು ಆಕ್ಟರ್ ಇಲ್ಲ ಡೈರೆಕ್ಟರ್ ಇಲ್ಲ ಎಡಿಟರ್ ಯಾರಿಗೋ ಹೋಗಿ ತಾಕತ್ತೆ. ಓ ಮೈ ಗಾಡ್, ದಿಸ್ ಇಸ್ ದಿ ಪವರ್ ಆಫ್ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್. ಎಂಥ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಇದು. ಐ ಆಮ್ ಸೋ ಫಾರ್ಚುನೇಟ್. ನಂಗೆ ನೀವೆಲ್ಲ ಪರ್ಸನಲ್ ಆಗಿ ಗೊತ್ತು. ನಿಮ್ಮನ್ನೆಲ್ಲ ಸ್ಕ್ರೀನ್ ಮೇಲೆ ನೋಡಿದ್ರೆ, ನೀವೆಲ್ಲ ಎಲ್ಲೋ ದೊಡ್ಡ ಪರದೆ ಮೇಲೆ ಹೋದ್ರೆ ಓ ಅವರಾ ನಂಗೆ ಗೊತ್ತು ಅಂತ ನಾನು ಪ್ರೌಡ್ ಆಗಿ ಹೇಳ್ಕೊತೀನಿ. ಬನ್ನಿ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಹೋಗೋಣ. ನಾನು ನಿಮ್ ಹಿಂದಿನ ಚಿತ್ರ, ಈ ಭಿನ್ನವಾಗಿ ಯೋಚಿಸುವಂತಹ ಈ ಟೀಮ್ನ ಹಿಂದಿನ ಚಿತ್ರ ಗಹನ ಕೂಡ ನೋಡಿದ್ದೆ. ಅದು ತುಂಬಾ ಚೆನ್ನಾಗಿತ್ತು. ಹಸ್ತಕ್ಷೇಪ ಕೂಡ ತುಂಬಾನೇ ಚೆನ್ನಾಗಿದೆ. ಅದ್ರ ಬಗ್ಗೆ ಮಾತಾಡೋಣ. ನಿನ್ನೇನು ಆಸ್ಟಿನ್ ನಲ್ಲಿ ಫುಲ್ ಶೋ ಆಗಿದೆ, ಥಿಯೇಟ್ರಿಕಲ್ ಶೋ ಆಗಿದೆ. ಅಂಡ್ ಡಿಮಾಂಡ್ ಎಷ್ಟಿದೆ ಅಂದ್ರೆ ಮುಂದಿನ ವಾರ ಕೂಡ ಮತ್ತೆ ಅರೇಂಜ್ ಆಗಿದೆ. ಸೊ ಹೌಸ್ ದ ವೆದರ್ ಅಂದ್ರೆ ಚಳಿ ಗಾಳಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ವಾತಾವರಣ ಹೆಂಗಿದೆ ಅಂದ್ರೆ ಸಂಭ್ರಮದ ವಾತಾವರಣ ಇದೆ, ಖುಷಿ ವಾತಾವರಣ ಇದೆ. ಸೊ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಹೋಗೋಣ. ನಾನು ಮೊದಲನೇ ಪ್ರಶ್ನೆ ಶಿವ್ ಪಾತ್ರಧಾರಿ ಸಮೃದ್ಧ ಹತ್ರ ಹೋಗ್ಬಿಡ್ತೀನಿ. ಸಮೃದ್ಧ, ಯೋರ್ ಪರ್ಫಾರ್ಮೆನ್ಸ್ ಹಸ್ ಕಮ್ ಔಟ್ ವೆರಿ ವೆಲ್, ಡೌಟೇ ಇಲ್ಲ. ಅಂದ್ರೆ ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್ ಹಿಯರ್? ಫೋರ್ಕ್ ಇಟ್ಕೊಂಡು ಹೇಳೋದಾಗಿರ್ಬೋದು, ಅಥವಾ ಗನ್ ತಗೊಳ್ಳುವಾಗ ನಿನ್ ಕೈ ನಡಗತ್ತಲ್ಲ ಅದಾಗಿರ್ಬೋದು, ಕಾಲ್ ನಡುಗಿಸುವಂತ ದೃಶ್ಯ. ಶ್ರೀನಾಥ್ ಅಂಕಲ್ ನಿನ್ನ ಎದುರುಗಡೆ ಕೂತ್ಕೊಂಡು ನಾನು ಪ್ರಿನ್ಸಿಪಲ್ ಆಗಿದ್ದೆ ಹೇಳು ಅಂತ ಕೇಳಿದಾಗ ನೀನ್ ಕಾಲ್ ನಡುಗಿಸ್ತಾ ಇದ್ದಿದ್ದು. ಎವ್ರಿಥಿಂಗ್ ಹಸ್ ಕಮ್ ಔಟ್ ವೆರಿ ವೆಲ್. ಹೌ ಈಸಿ ವಾಸ್ ಇಟ್ ಆರ್ ಹೌ ಡಿಫಿಕಲ್ಟ್ ವಾಸ್ ಇಟ್ ಟು ಪ್ಲೇ ದಿಸ್ ರೋಲ್? Yeah, so before this, I've never actually acted before. So it took a lot of attempts just to film like each part. But with each part, I just felt like I got better and better with the help of auntie and uncle. And they like really helped me with this. So I just wanted to give a big shout out to them. That's wonderful. ಏನು ಅಂದ್ರೆ ಸಮೃದ್ಧ ನಗು ಕೊನೆಗೂ ಇಲ್ಲಿ ನೋಡಿದ್ವಿ. We couldn't see that in the movie. I know that role demanded that way. But ತುಂಬಾ ಖುಷಿ ಆಯ್ತು. Maybe you would have seen, not directly, I would say directly, indirectly, because you all go to school, ಈ ಕಾನ್ಸೆಪ್ಟ್ಸ್ ಬುಲ್ಲಿಂಗ್ ಆಗಿರಬಹುದು, ಇದನ್ನೆಲ್ಲ ನಾವು ಕೇಳಿರ್ತೀವಿ. ಸೊ ವೆರಿ ಹ್ಯಾಪಿ, ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ಫೀಲ್ ಫ್ರೀ ಟು ಆಡ್ ಎನಿ ಪಾಯಿಂಟ್. ಮುಂದೆ ನಿಂಗೆ ಏನಾದ್ರೂ ಬಂದ್ರೆ ಖಂಡಿತ ಆಡ್ ಮಾಡು. ಮೈ ನೆಕ್ಸ್ಟ್ ಕ್ವೆಶನ್ ಟು ದಿ ಕ್ಯಾಪ್ಟನ್ ಆಫ್ ದ ಶಿಪ್, ಶುಭಾ ಅವರಿಗೆ. ಶುಭಾ, ಈ ಎಂತ ಒಳ್ಳೆ ಇಂಪಾರ್ಟೆಂಟ್ ಅಂಡ್ ಸೆನ್ಸಿಟಿವ್ ಕಾನ್ಸೆಪ್ಟ್ ನ ನೀವು ಪಿಕ್ ಮಾಡಿದ್ದೀರಾ. ಅಂದ್ರೆ ದೇಶದಲ್ಲಿ ಎಲ್ಲೋ ಒಂದು ನಾವು ಕೇಳಿದ್ರೆ ಈ ತರ ಆಗಿದೆ ಸ್ಕೂಲ್ನಲ್ಲಿ ಅಂತ ಸುದ್ದಿ ಬಂದ್ರು ಸಾಕು, ಇವತ್ತೊಂದ್ ದಿವಸ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ ಬೇಡ ಅಂತ ತಂದೆ ತಾಯಿಗೆ ಅನ್ಸುವಂತದ್ದು ಸಹಜ. ಇಟ್ಸ್ ಅ ವೆರಿ ವೆರಿ ಸೆನ್ಸಿಟಿವ್ ಟಾಪಿಕ್. ಹೇಗೆ ಬಂತು ಈ ಕಾನ್ಸೆಪ್ಟ್? ಹಸ್ತಕ್ಷೇಪ ಅಂದ್ರೆ ಏನು?
ಮೊದಲನೇದಾಗಿ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಆರ್ಗನೈಸರ್ಸ್ಗೆ ಬಿಹೈಂಡ್ ದ ಸೀನ್ ನಿಮ್ಮಂತವ್ರೆಲ್ಲರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಐ ರಿಯಲಿ ಅಪ್ರಿಶಿಯೇಟ್ ಆಲ್ ಯುವರ್ ಎಫರ್ಟ್. ಐ ಕುಡ್ ನಾಟ್ ಸೇ ದಟ್ ಯೆಸ್ಟರ್ಡೇ. ಐ ವಾಸ್ ತುಂಬಾ ಓವರ್ವೆಲ್ಮಿಂಗ್ ಆಗಿತ್ತು ನೆನೆ. ಸೊ ಹಾಗಾಗಿ ಥಿಯೇಟರ್ ಅಲ್ಲಿ ಶೋ ಆದಾಗ ಇದೇನನ್ನು ಹೇಳಕ್ಕಾಗ್ಲಿಲ್ಲ. ಅಂಡ್ ಆಲ್ಸೋ ಥ್ಯಾಂಕ್ ಆಲ್ ಮೈ ಟೀಮ್ ಮೆಂಬರ್ಸ್. Thanks to each and every one of you. I know this is usually for the end, but I also want to thank all of you upfront ಅಂತ. ಸೊ ಈ ಕಾನ್ಸೆಪ್ಟ್ ಹೇಗೆ ನೀವೇ ಅದ ಆನ್ಸರ್ ಮಾಡ್ಬಿಟ್ರಿ ಅದನ್ನ. ಲೈಕ್ ನಾವು ದೇಶದಲ್ಲಿ ದೇಶದಲ್ಲ ಈ ಜಗತ್ತಲ್ಲೇನೆ ನಾವ್ ಎಲ್ಲೂ ಈ ಅಮೆರಿಕ ಬಿಟ್ರೆ ಇನ್ನೆಲ್ಲೂ ನಾವ್ ಈ ತರ ವಿಷಯ ಒಂದು ನಡೆದಿರೋದ್ ಕೇಳೇ ಇಲ್ಲ. ಸ್ಕೂಲ್ಗೆ ಹೋಗಿ ಏಕಾಏಕಿ 102 ಮಕ್ಳನ್ನ ಪಾಪ ಆತರ ಬಂದೂಕಿಂದ ಇದ್ ಮಾಡೋ ತರದ್ದೆಲ್ಲ. ಸೊ ನನ್ಗೆ ಇಲ್ಲಿ ಬಂದು ನನ್ ಮಗಳು ಹುಟ್ಟಿದ ನಂತರ ನನ್ಗೆ ಅದು ತುಂಬಾ ಇಟ್ ವಾಸ್ ತುಂಬಾ ಮನ್ ಕಲಿತಾ ಇತ್ತು. ಅದು ಆ ತರ ವಿಷಯಗಳು ಕೇಳಿದಾಗ, ಆ ಸುದ್ದಿಗಳು ನ್ಯೂಸ್ ಅಲ್ಲಿ ನೋಡ್ದಾಗ್ಲೆಲ್ಲ. ಸೊ ಅದು ಒಂದ್ ಕಡೆ ಇತ್ತು ಮನ್ಸಲ್ಲಿ, ಅದ್ರ ಬಗ್ಗೆ ಏನಾದ್ರೂ ಒಂದು ಯಾವ ತರನಾದ್ರೂ ನಾಟಕನೋ ಏನಾದ್ರು ಒಂದು ಅದರಲ್ಲಿ ತೋರಿಸ್ಬೇಕು ಅನ್ನೋದು ಒಂದಿತ್ತು ನನ್ ಮನ್ಸಲ್ಲಿ. ಲಾಸ್ಟ್ ಟೈಮ್ ನಾವು ಗಹನ ಮಾಡಿದಾಗ ಅದು ಏನೋ ಒಂದು ಮೆಸೇಜ್ ಬೇಸ್ ಮಾಡ್ಬೇಕು ಆ ತರ ಏನೋ ಇರ್ಲಿಲ್ಲ. ವಿ ಜಸ್ಟ್ ವಾಂಟೆಡ್ ಟು ಡೂ ಸಮಥಿಂಗ್. ಏನಾದ್ರು ಮನರಂಜನೆಗೋಸ್ಕರ ಮಾಡೋಣ. ಜನರಿಗೆ ಥ್ರಿಲ್ಲರ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ನಮ್ಗೆ ಗೊತ್ತಿರೋ ಎಲ್ಲಾ ಟ್ಯಾಲೆಂಟ್ಸ್ನೆಲ್ಲ ಅದ್ರಲ್ಲಿ ಹಾಕಿ ಮೇಳೈಸಿ ಮಾಡೋಣ ಅಂತ ಆ ಜೋಶಲ್ಲಿ ಮಾಡಿದ್ವಿ. ಬಟ್ ಅದಾದ ನಂತರ ನಾವು ಕೆಲವು ವೆಬಿನಾರ್ಸ್ ಅಟೆಂಡ್ ಆದ್ವಿ, ಹೋಸ್ಟೆಡ್ ಬೈ TKSFF. ಅಂಡ್ ಆಲ್ಸೋ ನಾನು ಮೈಸೂರಿಗೆ ಹೋಗಿದ್ದಾಗ ದಸರಾ ಇದರಲ್ಲಿ ಚಿತ್ರೋತ್ಸವದಲ್ಲಿ 1-2 ವರ್ಕ್ಶಾಪ್ಸ್ ಅಟೆಂಡ್ ಆಗಿದೆ. ಅಲ್ಲೂ ಕೂಡ ಅವ್ರು ಹೇಳಿದ್ದೇನಂದ್ರೆ, ಈ ತರ ಶಾರ್ಟ್ ಮೂವೀಸ್ ಏನೇ ಮಾಡ್ಬೇಕಾದ್ರೂ ಒಂದು ಮೆಸೇಜ್ ಬೇಸ್ಡ್ ಮಾಡಿದ್ರೆ ಇಟ್ ಈಸ್ ಮೋರ್ ಎಫೆಕ್ಟಿವ್ ಅಂತ ಆಸ್ ಅ ಶಾರ್ಟ್ ಮೂವಿ. ಸೊ ಹಾಗಾಗಿ ಈ ಸರಿ ಅದನ್ನ ಮಾಡೋಣ ಅಂತ ನಾನು ಸುನಿಲ್ ಅವ್ರ ಜೊತೆ ಮತ್ತೆ ಸಿಂಧು ಜೊತೆ ಮಾತುಕತೆ ಮಾಡಿದಾಗ ವಿ ಥಾಟ್ ದಿಸ್ ಇಸ್ ಇಟ್, ಲೆಟ್ಸ್ ಗೋ ಅಹೆಡ್ ಅಂಡ್ ಡೂ ಇಟ್ ಅಂತ. ಸೊ ಹಾಗಾಗಿ ಆ ಕಾನ್ಸೆಪ್ಟ್ ಬಂತು. ಅಂಡ್ ಹಸ್ತಕ್ಷೇಪ ಅಂದ್ರೆ ಹಸ್ತಕ್ಷೇಪ ಅದು ಕೇಳಕ್ಕೆ ಒಂಥರ ಚೆನ್ನಾಗಿದೆ ಅಲ್ವಾ, ತುಂಬಾ ವಿರಳ ನಾವು ಈ ಪದನ ಕೇಳೋದು. ಮೋಸ್ಟ್ಲಿ ನಾವು ಇಫ್ ಯು ಆರ್ ವಾಚಿಂಗ್ ಟೂ ಮಚ್ ಕನ್ನಡ ನ್ಯೂಸ್ ಎಲ್ಲ ನೋಡಿದ್ರೆ ಪ್ರಾಬಬ್ಲಿ ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಕಿತ್ತು ಆ ತರ ಕೇಳಿರ್ತೀವಿ. ಅದು ಬಿಟ್ರೆ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಆ ಪದನ ಉಪಯೋಗಿಸಲ್ಲ. ಸೊ ನಂಗೆ ತುಂಬಾ ಒಂಥರ ಇಷ್ಟ ಆಯ್ತು. ಮೇನ್ಲಿ ಏನಂದ್ರೆ ಇದ್ರಲ್ಲಿ ಒಬ್ಬ ಹುಡುಗ ಏನೋ ಒಂದು ತಪ್ಪು ಮಾಡಕ್ ಹೊರಟಿರ್ತಾನೆ, ಅದಕ್ಕೆ ಒಂದು ಅಡ್ಡಗಾಲ್ ಹಾಕೋ ತರ ಇವ್ರಿಗೆ ತಿಳಿದೇನೆ ಒಂದು ಅಡ್ಡಗಾಲ್ ಹಾಕಿ ಅದನ್ನ ನಿಲ್ಸೋ ಹಾಗೆ ಮಾಡ್ತಾರೆ. ದಿ ಗೆಟ್ ಪಾಸಿಟಿವ್ ಔಟ್ಕಮ್ ಔಟ್ ಆಫ್ ದ ಇಂಟರ್ಫರೆನ್ಸ್. ಸೊ ಇದಕ್ಕೆ ಅದು ಸೂಕ್ತ ಅಂತ ಅನ್ನಿಸ್ತು. ಹಾಗಾಗಿ ಹಸ್ತಕ್ಷೇಪ ಅನ್ನೋ ಹೆಸರು ಬಂತು, ಟೈಟಲ್ ಶೀರ್ಷಿಕೆ. ವಂಡರ್ಫುಲ್ ವಂಡರ್ಫುಲ್. ವೆಲ್ ಬಿಗನ್ ಇಸ್ ಹಾಫ್ ಡನ್ ಅನ್ನೋ ತರ ನೀವು ಆಲ್ರೆಡಿ ಮೈಸೂರ್ಗೆ ಹೋಗಿ ಇದ್ರ ಬಗ್ಗೆ ತಿಳ್ಕೊಂಡು ವರ್ಕ್ಶಾಪ್ಸ್ ಅಟೆಂಡ್ ಮಾಡಿ ರಿಸರ್ಚ್ ಮಾಡಿ ಇನ್ನೇನ್ ಬೇಕು ಅಲ್ವಾ. ಅಂದ್ರೆ ಇದು ದಿ ಔಟ್ಕಮ್ ಹ್ಯಾಸ್ ಟು ಬಿ ಬ್ಯೂಟಿಫುಲ್. ಅಂದ್ರೆ ಚೆನ್ನಾಗಿ ಬರ್ಲೇಬೇಕು ಆ ತರ. ತುಂಬಾ ಖುಷಿ ಆಯ್ತು ಶುಭ ಕೇಳ್ಕೊಂಡು. ನಾನು ಮುಂದೆ ಸಿನಿಮಾಟೋಗ್ರಾಫರ್ ಅಂಡ್ ರೇವನ್ ಪಾತ್ರಧಾರಿ, ಈ ಬೆಳದಿಂಗಳ ಬಾಲೆ ಅನಂತ್ ನಾಗ್ ಹೆಸರು ಅದು ಇದ್ರಲ್ಲೂ ಗೊತ್ತಾಗತ್ತೆ. ಇದ್ರಲ್ಲೂ ಒಂದು ರಿಸರ್ಚ್ ಗೊತ್ತಾಗತ್ತೆ ಹೇಗೆ ಅವರು ಆ ತರ ಹೆಸರುಗಳನ್ನ ಎಲ್ಲ ಇಟ್ಕೊಂಡು ಮಾಡಿದ್ದಾರೆ ಅಂತ. ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿರುವಂತ ಪಾತ್ರ ಸುನೀಲ್ ಅವ್ರದ್ದು. ಅದ್ರಲ್ಲೂ ಆ ಪರ್ಫೆಕ್ಟ್ ವಾಯ್ಸ್ ಮಾಡ್ಯುಲೇಷನ್. ನಂಗೂ ಅವಳು ತಂಗಿನೇ ಅಂತ ಹೇಳುವಾಗ ಆ ಧ್ವನಿಲಿದ್ದಂತ ನೋವು, ಗುಡ್ ನ್ಯೂಸ್ ಮನೆಗ್ ಬನ್ನಿ ಅಂತ ಹೇಳಿದಾಗ ಆ ಖುಷಿ, ಎಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ ಸುನೀಲ್ ಅವರೇ ನೀವು. ನಂಗೆ ಇನ್ನೊಂದು ಸಮ್ ಆಫ್ ದಿ ಅದರ್ ಪಾಯಿಂಟ್ಸ್ ನಿಮ್ಮ ಟೆಕ್ನಿಕಲ್ ಇದರಲ್ಲಿ ಹೈಲೈಟ್ ಮಾಡ್ಬೇಕು ಅಂದ್ರೆ, ಶಿವ್ಗೆ ಮೆಸೇಜಸ್ ಬರುತ್ತೆ ಅವನು ಎದುರುಗಡೆ ಅಲ್ಲಿ ಫುಡ್ ಟ್ರಕ್ ಮುಂದೆ ಕೂತ್ಕೊಂಡು ಮಾತಾಡುವಾಗ, ಅಂಡ್ ಇಟ್ ಕಮ್ಸ್ ಆನ್ ಸ್ಕ್ರೀನ್. ಅದು ಮೊಬೈಲ್ ತೋರ್ಸಲ್ಲ ನೀವು, ನಮ್ಗೆ ಸ್ಕ್ರೀನ್ ಮೇಲೆ ಬರತ್ತೆ. ದಿಸ್ ಇಸ್ ಆಲ್ ಲೈಕ್ ಅಮೇಚ್ಯೂರ್ ಅಥವಾ ಈಗ 1ನೇ ಮೂವಿ 2ನೇ ಮೂವಿ ಮಾಡುವಂಥದ್ದಲ್ಲ. ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ. ಅಂಡ್ ಮಿಹಿರಾದು AI ಫೋಟೋ, ದಿಸ್ ಇಸ್ ಸೋ ವಂಡರ್ಫುಲ್. ನೀವು ಹೊಸದಾಗಿ ಕಲ್ತ್ಕೊಂಡ್ ಮಾಡಿದ್ರ, ಇದಕ್ಕೋಸ್ಕರ ಎಷ್ಟು ವಿಶೇಷ ಪ್ರಯತ್ನ ನೀವು ಹಾಕಿದ್ರಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಟೆಕ್ನಿಕಲ್ ಪಾರ್ಟ್ ಹೇಳ್ತೀನಿ. ಅದರಲ್ಲಿ ಮೇನ್ಲಿ ಅದ ಐಡಿಯಾ ನಾನು ಶುಭ ಮಾತಾಡ್ತಿರ್ಬೇಕಾದ್ರೆ
ಪಾತ್ರಧಾರಿ ಶಿವ್ ಇದಾರಲ್ಲ, ಅವ್ರಿಗೆ ಈ ಮೆಸೇಜಸ್ ಬರ್ತಾ ಇರುತ್ತೆ, ಅವ್ರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಮುಖದಲ್ಲಿ ನಾವೆಲ್ಲ ಕವರ್ ಮಾಡಿದ್ವಿ. ಹೆಂಗೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಬರಬೇಕು, ಅವ್ರ ಕಾಲು, ನೀವ್ ಹೇಳ್ದಂಗೆ ಕಾಲಲ್ಲಿ ನರ್ವಸ್ನೆಸ್ ತೋರಿಸೋದು, ಮುಖದಲ್ಲಿ ನರ್ವಸ್ನೆಸ್, ವಾಯ್ಸಲ್ಲೆಲ್ಲ. ಬಟ್ ಅದು ಏನಾಗ್ತಿದೆ ಅವನ ಜೀವನದಲ್ಲಿ, ಅವನಿಗೆ ಯಾವ್ದ್ರಿಂದಾಗಿ ಆ ಫ್ರಸ್ಟ್ರೇಷನ್ ಬರ್ತಿದೆ ಅಂತ ನಾವು ತೋರಿಸ್ಕೊಳ್ಳೋದಕ್ಕೆ ಆ ಮೆಸೇಜ್ ಹಾಕೋಣ ಅಂತ ನಾವು ಇದು ನೋಡಿರ್ತೀರ ನೀವು. ಈ ರೀಸೆಂಟ್ಲಿ ಪ್ರಿಟಿ ಮಚ್ ಮೆನಿ ಆಫ್ ದ ಮೂವೀಸ್ ಅಂತ ತೋರಿಸ್ತಾರೆ, ಆ ಬಬಲ್ ತರ ಬರುತ್ತೆ ಅಂತ. ವಿ ವಾಂಟೆಡ್ ಟು ಟ್ರೈ ದಟ್, ಅದು ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ವಿ ಡಿಡ್ ಅ ಲಿಟಲ್ ಬಿಟ್ ಆಫ್ ರಿಸರ್ಚ್, ನಾನು ಶುಭ, ಅಂಡ್ ದೆನ್ ವಿ ಕೇಮ್ ಅಪ್ ವಿತ್ ದಟ್ ಐಡಿಯಾ ವೇರ್ ವಿ ಕ್ಯಾನ್ ಶೋ ದಟ್ ಆನ್ ದ ಸ್ಕ್ರೀನ್ ಅಂತ. ಸೊ ನಮ್ಗೆ ಎರಡು ಕಡೆ ಅವಕಾಶ ಇತ್ತು. ಒಂದು, ಅವ್ರ ಬೆಂಚಲ್ಲಿ ಕೂತು ಅವ್ರ ಅಂಕಲ್ ಜೊತೆ, ಶ್ರೀನಾಥ್ ಅಂಕಲ್ ಜೊತೆ ಮಾತಾಡ್ಬೇಕಾರೆ, ಇನ್ನೊಂದು ಅವನು ಶಿವ್ ಅವನ ತಂಗಿ ಜೊತೆ ಮಾತಾಡ್ಬೇಕಾರೆ ಅಲ್ಲೊಂದು ಮೆಸೇಜಸ್ ತೋರಿಸೋ ಅವಕಾಶ ಇತ್ತು. ಒಂದ್ರಲ್ಲಿ ನಾವು ಹಿಂಗ್ ತೋರಿಸಿದ್ವಿ, ಸ್ಕ್ರೀನ್ ಅಲ್ಲಿ ಬರೋ ತರ ಬಬಲ್ ಅಲ್ಲಿ. ಸೊ ಬೇಸಿಕಲಿ ಐ ಮೀನ್ ಟೆಕ್ನಾಲಜಿ ಅಂತಂದ್ರೆ ಅದ್ರಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನೀವು ಟೆಂಪ್ಲೇಟ್ ಬರುತ್ತೆ, ಅದನ್ನ ಹಾಕಿದಾಗ ಬೇಸಿಕಲಿ ಯು ಪುಟ್ ಆಲ್ ದ ಮೆಸೇಜಸ್ ದೇರ್ ಅಂಡ್ ಇಟ್ ವಿಲ್ ಶೋ. ಇನ್ನೊಂದ್ರಲ್ಲಿ ವಾಟ್ ವಿ ಡಿಡ್ ವಾಸ್, ಇನ್ನೊಂದು ವಿಡಿಯೋದಲ್ಲಿ ಅದರಲ್ಲಿ ಫೋನಲ್ಲೇ ತೋರಿಸ್ಬಿಟ್ವಿ, ಬಿಕಾಸ್ ಇಟ್ ವಾಸ್ ಹಿಮ್ ರೀಡಿಂಗ್ ಅಂತ ಹೇಳೋ ತರ. ಒಂಥರ ಅವನೇನು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ, ಬಟ್ ಅವ್ನು ರೀಡಿಂಗ್ ತರ ಎರಡು ಕಡೆ ಆ ತರ ಅವಕಾಶ ಸಿಕ್ಕಿತ್ತು, ತೋರಿಸಿದ್ವಿ. ವೆರಿ ನೈಸ್. ಅಂದ್ರೆ ಹೇಗೆ ತಂತ್ರಜ್ಞಾನನು ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂತ. ಅಂದ್ರೆ ಇವೆಲ್ಲ ಆಡಿಯನ್ಸ್ ನೋಟಿಸ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವೇ ಹೇಳಿದಾಗೆ ಈಗಿನ ರೀಸೆಂಟ್ ಮೂವೀಸ್ ಅಲ್ಲಿ ಇದೆಲ್ಲ ಬರ್ತಾ ಇದೆ. ವಿ ಆರ್ ಆಲ್ರೆಡಿ ಸೀಯಿಂಗ್ ಇಟ್ ಇನ್ ಶಾರ್ಟ್ ಮೂವಿ, ಅದು ನಮ್ಮ ಆಸ್ಟಿನ್ ಅಲ್ಲಿ. ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್. ನಾವು ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್, ಒಂದು ಪುಟ್ಟ ವಿರಾಮ. ನಂತರ ವಾಪಸ್ ಬಂದು ನಮ್ಮ ಕಾರ್ಯಕ್ರಮನ ಮುಂದುವರಿಸೋಣ. ಈಗ ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣಂತೆ. ನಿಜಕ್ಕೂ ತುಂಬ ಒಳ್ಳೆ ಆಫರಲ್ಲಿ, ತುಂಬ ಪ್ರಕೃತಿ ಮಡ್ಲಲ್ಲಿ ಇರುವಂಥ ಒಂದು ಮನೆಯನ್ನು ಕಟ್ಕೊಡೋಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಪ್ಲೀಸ್ ದಯವಿಟ್ಟು ನಿಮ್ಮ ಹತ್ರ ಹಣ ಇದ್ದರೆ ತಗೊಳ್ಳಿ, ಬಟ್ ದಯವಿಟ್ಟು ಸಾಲ ಗಿಲ್ಲ ಮಾಡಿ ಮನೆ ತಗೊಳ್ಬೇಡಿ. ಅದು ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸಾಲ ಮಾಡಿ ಮನೆ ಮಾಡಬೇಡಿ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಧೈರ್ಯವಾಗಿ ಆರಾಮಾಗಿ ತಗೊಳ್ಳಿ. ಆಮೇಲೆ ಅವರು ಪಾಪ ಸಾಲ ಅಂತ ಏನು ಕೊಡ್ತಾ ಇದ್ದಾರೆ ಅದನ್ನೂ ಒಳ್ಳೆ ಆಫರ್ಲೇ ಕೊಟ್ಟಿದ್ದಾರೆ. 3 ವರ್ಷ 0% ಇಂಟ್ರೆಸ್ಟಲ್ಲಿ 3 ವರ್ಷ ನಿಮಗೆ ಕಟ್ಟುವಂಥ ಕಾಲಾವಕಾಶ ಇರುತ್ತೆ. ಆ್ಯಂಡ್ 10 ವರ್ಷ ನೀವೇನು ಟೀ ಪ್ಲಾಂಟೇಶನ್ ಹಾಕ್ಕೊಡ್ತಾರೆ ಅದನ್ನು ಮೇಂಟೆನೆನ್ಸು ಸಹ ಅವರೇ ಮಾಡ್ತಾ ಇದ್ದಾರೆ. 10 ವರ್ಷ ಆದಮೇಲೆ ನಮಗೆ ಸಮಾಧಾನ ಆಗಲಿಲ್ಲ, ಈ ಪ್ರಾಪರ್ಟಿ ನಾವು ಮಾರ್ಬಿಡ್ತೀನಿ ಅಂದರೆ 10 ಪಟ್ಟು ರೇಟ್ ಕೊಟ್ಟು ಅದನ್ನು ಅವರೇ ತಗೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಯಾರೂ ಹೇಳೋದಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋದ್ರಿಂದ ಅಷ್ಟೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ದಯವಿಟ್ಟು ತಮ್ಮ ಹತ್ರ ಹಣ ಇದ್ದರೆ, ಒಂದು ಪ್ರಕೃತಿ ಮಡ್ಲಲ್ಲಿ ಮನೆ ಮಾಡಬೇಕು ಅಂತ ಏನಾದ್ರು ನಿಮ್ಗೆ ಅನಿಸಿದರೆ ದಯವಿಟ್ಟು ಇನ್ವೆಸ್ಟ್ ಪುನಃ ಸ್ವಾಗತ. ಈಗ ನಮ್ಮ ಮುಂದಿನ ಪ್ರಶ್ನೆ. ನಾನು ಮುಂದಿನ ಪ್ರಶ್ನೆನ ಇನ್ನೋರ್ವ ಮುಖ್ಯ ಪಾತ್ರಧಾರಿಯಾದ ಕುಮಾರ್ ಅವ್ರ ಬಳಿ ಹೋಗ್ತೀನಿ. ಆದರ್ಶ್ ಕಶ್ಯಪ್ ಅವರು, ನೀವು ಅಷ್ಟೇ ತುಂಬಾ ಚೆನ್ನಾಗಿ ಪಾತ್ರ ಮಾಡಿದೀರ. ನೀವು ನಿಮ್ ಪಾತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ದೋಸಾ ಟ್ಯಾಗೋ ಎಲ್ಲಿ ಸಿಗತ್ತೆ ಆದರ್ಶ್? ನಾನು ಆಸ್ಟಿನ್ ಅಲ್ಲಿದ್ದೆ, ನಂಗಂತೂ ಸಿಕ್ಕೇ ಇಲ್ಲ. ಸಿಂಧುಗೆ ಯಾವತ್ತಾದ್ರೂ ದೋಸೆ ಮಾಡ್ಕೊಟ್ಟಿದ್ದೀರಾ? ನಮಸ್ಕಾರ ಅಂಜನಾ ಅವರೇ.
ಮೊದಲನೇದಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ TKSFK ಹಾಗೂ ಶುಭಾ ಅವ್ರಿಗೆ. ಈ ಪಾತ್ರಕ್ಕೆ ನಾನು ಮಾಡಬಹುದು, ಚೆನ್ನಾಗಿ ಒಂದು ವ್ಯಾಲ್ಯೂ ಆಡ್ ಮಾಡಬಹುದು ಅಂತ ಅನ್ಕೊಂಡು ಶುಭಾ ಅವ್ರು ಅಪ್ರೋಚ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಇನ್ ಪ್ರಶ್ನೆಗೆ ಬರ್ಬೇಕಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಸ್ಟಿನ್ ತುಂಬಾ ಫುಡ್ ಟ್ರಕ್ ಗಳಿದೆ. ಹೌದು, ದೋಸಾ ಟಾಕೋ ಅನ್ನೋದು ಎಲ್ಲೂ ತಿಂದಿಲ್ಲ. ಫಸ್ಟ್ ಮಾಡಿ ನಾನೇ ಒಂದ್ ಶುಭ ಅವರ ಕಾನ್ಸೆಪ್ಟ್ ತಂದಾಗ ವೆರಿ ನೈಸ್ ಐಡಿಯಾ. ಅಂಡ್ ಯಾರು ಗೊತ್ತು, ಒಂದಿನ ಫುಡ್ ಟ್ರಕ್ ಓಪನ್ ಮಾಡಿದ್ರು ಮಾಡ್ಬೋದು ದೋಸೆ ಟಾಕೋ ಅಂತ. ಅಂಡ್ ಮನೆಯಲ್ಲಿ ದೋಸೆ ಮಾಡಿದೀನಿ, ಬಟ್ ದೋಸೆ ಟಾಕೋ ಅದನ್ನ ಸಿಂಧು ಕನ್ಫರ್ಮ್ ಮಾಡ್ಬೇಕಷ್ಟೇ. All right. So coming to the main point, Adarsh has become a seasoned actor. ಗಹನದಲ್ಲಿ ಅವ್ರದ್ದೊಂದು ಚೇಡಿ ಪಾತ್ರ ಆಗಿರ್ಬೋದು, ಇಲ್ಲಿ ಒಂದು ಮುಖ್ಯವಾದ ಪಾತ್ರ ಆಗಿರ್ಬೋದು. ಸೊ ಇಲ್ಲಿ ಈ ಮೂವಿನಲ್ಲಿ ಸುಮಾರು ವಿಷಯಗಳು ನಿಮ್ಮ ಡೈಲಾಗ್ ಡೆಲಿವರಿ, ನಿಮ್ಮ ಡೈಲಾಗ್ ಮೂಲಕ ನೀವು ಆಕ್ಟ್ ಮಾಡಿದ್ದೀರಾ. ಒಂದೇ ಜಾಗದಲ್ಲಿದ್ರು ತುಂಬಾ ಒಳ್ಳೆ ಡೈಲಾಗ್ಸ್ನ ಅದಕ್ಕೆ ತಕ್ಕನ ಹಾಗೆ ಭಾವಗಳನ್ನ ಕೊಡ್ತಾ ನೀವು ಹೇಳಿದ್ದೀರಾ. ಅದ್ರ ಜೊತೆಗೆ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಕೂಡ, ಫ್ಲಾಶ್ ಬ್ಯಾಕ್ ಇರ್ಬೋದು ಅಥವಾ ಕೈಯಲ್ಲಿ ಕಲ್ಲಿದ್ಲಿಟ್ಕೊಂಡ ಹಾಗೆ ನಾವು ಬೇರೆಯವ್ರಿಗೆ ಬಿಸಾಕಕ್ಕೆ ಹೋಗಿ ನಾವೇ ಸುಟ್ಟು, ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿದೆ. ಗಹನದಲ್ಲಿ ಬೇರೆ ತರ ಪಾತ್ರ ಆದ್ರೆ ಇಲ್ಲೇ ನಿಮ್ದು ಬೇರೆ ತರ ಪಾತ್ರ. ಅಲ್ಲಿಗೂ ಇಲ್ಲಿಗೂ ಏನ್ ವ್ಯತ್ಯಾಸ? ಇದಕ್ಕೆ ಏನಾದ್ರೂ ಸ್ಪೆಷಲ್ ಆಗಿ ನೀವು ಪ್ರಯತ್ನ ಪಟ್ಟು ತಯಾರಿ ಮಾಡಿದ್ದಿದೆಯಾ? ಶೂರ್. ಹೌದು, ಗಹನದು ಆಮೇಲೆ ಹಸ್ತಕ್ಷೇಪ ಅದು ಎರಡು ವಿಭಿನ್ನ ಪಾತ್ರಗಳು. ಯಾಕಂದ್ರೆ ಗಹನಲ್ಲಿ ಡೈಲಾಗ್ ಡೆಲಿವರಿಗಿಂತ ತುಂಬಾ ಮ್ಯಾನರಿಸಮ್ಸ್ ಮುಖ್ಯ ಇತ್ತು. ಪೊಲೀಸ್ ಕಾಪ್ ಆಗಿ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಅಪ್ರೋಚ್ ಮಾಡಿದ್ದು ಆ ರೋಲ್ನ. ಹಸ್ತಕ್ಷೇಪ ಅಲ್ಲಿ ಫಸ್ಟ್ ಫ್ಯೂ ಮಿನಿಟ್ಸ್ ಆಫ್ ದ ಮೂವಿಲಿ ತುಂಬಾ ಜೋವಿಯಲ್ ಫುಡ್ ಟ್ರಕ್ ಓನರು, ಕಸ್ಟಮರ್ಸ್ ಬಂದ್ರೆ ಚೆನ್ನಾಗಿ ಮಾತಾಡಿಸ್ಕೊಂಡು ಬಿಸ್ನೆಸ್ ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಪಾತ್ರ ಆದ್ರೆ, ಆ ಒಂದು ಮಧ್ಯದಲ್ಲಿ ಒಂದು ದೊಡ್ಡ ಡೈಲಾಗ್ ಬರುತ್ತೆ, ಎರಡು ಬ್ರೇಕ್ ಮಾಡಿರೋದು. ಸೊ ಅಲ್ಲಿ ಏನಾಗುತ್ತೆ, ಈ ಮೂವಿಯ ಒಂದು ಮೇನ್ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಎರಡು ಮುಖ್ಯ ಪಾತ್ರಗಳು ಶಿವ್ ಮತ್ತೆ ಶ್ರೀನಾಥ್ ಅವ್ರದ್ದು, ಅವ್ರ ಜೀವನದಲ್ಲಿ ಅವ್ರು ಯಾವ ಮೈಂಡ್ ಸೆಟ್ ಇಟ್ಕೊಂಡು ಅವತ್ತಿನ ದಿನ ಶುರು ಮಾಡಿದ್ರು, ಆಮೇಲೆ ಏನೋ ಒಂದು ಅನಾಹುತ ಆಗಬಹುದಿತ್ತು ಅನ್ನೋದು ಅಂತಾನೆ ಹೇಳ್ಬೋದು. ಆ ಒಂದು ಅನಾಹುತ ಆಗೋದನ್ನ ಹೇಗೆ ತಪ್ಪಿಸಿದ್ದಾರೆ ಕುಮಾರ್ ಕ್ಯಾರೆಕ್ಟರ್ ಅನ್ನೋದು. ಸೊ ಆ ಒಂದು ಸೀನ್ ನಲ್ಲಿ ಆ ಡೈಲಾಗ್ಸ್ ಎರಡು ಬಂದಾಗ, ಸೊ ನನ್ನ ಮೈಂಡ್ ಸೆಟ್ ಆ ಪಾಯಿಂಟ್ ಅಲ್ಲಿ ಹೆಂಗಿತ್ತು ಅಂತಂದ್ರೆ, ಇವಾಗ ಕುಮಾರ್ ಆ ಪಾತ್ರದಲ್ಲಿ ನಿಂತ್ಕೊಂಡು ಜೀವನದಲ್ಲಿ ಹಿಂದೆ ತುಂಬಾ ನೋವು ಅಥವಾ ಕಷ್ಟಗಳನ್ನ ಅನುಭವಿಸಿ ಅದನ್ನ ಯಾವ ಮೈಂಡ್ ಸೆಟ್ ಅಲ್ಲಿ ಅದನ್ನ ಹ್ಯಾಂಡಲ್ ಮಾಡಿ ಹೇಗೆ ಅದನ್ನ ಎದುರಿಸಿ ಬಂದು, ಇವಾಗ ಬೇರೆಯವ್ರಿಗೆ ಹೇಳ್ಬೇಕಂತಂದ್ರೆ, ಇವಾಗ ಕುಮಾರ್ ಜೀವನದಲ್ಲಿ ಅದು ಹೇಗೆ ಹ್ಯಾಂಡಲ್ ಮಾಡಿದ್ರು, ಆಮೇಲೆ ಇಲ್ಲಿ ಬಂದು ಅವರಿಬ್ಬರಿಗೆ ಹೇಗೆ ಅದನ್ನ ಕನ್ವೆ ಮಾಡ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿತ್ತು. ಅಫ್ಕೋರ್ಸ್ ಖಂಡಿತ ಸೀಸನ್ ಆಕ್ಟರ್ ಅಂತ ನನ್ನ ಭಾವನೆ ಇಲ್ಲ. ಗಹನಾಲಿ ಆ ತರ ಇತ್ತು, ಇದ್ರಲ್ಲಿ ಈ ತರ ಇತ್ತು. ಬಟ್ ಈ ಮೂವಿಗೆ ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಟ್ ತುಂಬಾನೇ ಎಂಜಾಯ್ ಮಾಡಿದೆ ಈ ಪಾತ್ರದ್ದು, ಎಸ್ಪೆಷಲಿ ಡೈಲಾಗ್ ಡೆಲಿವರಿ ಆಗಿರ್ಬೋದು ಅಥವಾ ಡೈಲಾಗ್ ಪ್ರಿಪೇರ್ ಆಗೋದಾಗಿರ್ಬೋದು. ಅಂಡ್ ಟೀಮ್ ಎಸ್ಪೆಷಲಿ. ದಟ್ಸ್ ಅ ಬ್ಯೂಟಿಫುಲ್ ಟ್ರಾನ್ಸಿಷನ್ ಅಂಡ್ ಬ್ಯೂಟಿಫುಲ್ ಪ್ರಿಪರೇಷನ್. ನೀವು ಸ್ಟಾರ್ಟ್ ಮಾಡಿದಾಗ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇನ್ ಟೌನ್ ತಗೊಳ್ಳಿ ಅಂತ ಹೇಳಿ, ಆಮೇಲೆ ನಿಮ್ಮ ಫ್ಲಾಶ್ ಬ್ಯಾಕಿಗೆ ಬಂದು ನಂತರ ಅದನ್ನ ಹೇಳಿ ಹೇಗೆ ನೀವು ಅದರಿಂದ ಹೊರಗೆ ಬಂದ್ರಿ ಅಂತ ಒಂದು ಆ ಪಾತ್ರದಲ್ಲಿ ಪಕ್ವತೆನ ನಿರ್ದೇಶನದ ಮೂಲಕ ಅಥವಾ ಸಂಭಾಷಣೆ ಮೂಲಕ ಶುಭ ಅವ್ರು ಹೊರಗೆ ತಂದಿದ್ದಾರೆ. ಹಾಗೆ ನೀವು ಕೂಡ ಅದನ್ನ ನಿಮ್ಮ ಭಾವಗಳ ಮೂಲಕ, ನಿಮ್ಮ ಆಕ್ಟಿಂಗ್ ಮೂಲಕ ನೀವು ತುಂಬಾ ಚೆನ್ನಾಗಿ ಹೊರಗೆ ತಂದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಆದರ್ಶ್ ಅವರೇ. ನಾನು ನಮ್ಮ ಮುಂದಿನ ಪ್ರಶ್ನೆ, ನಮ್ಮ ಚಂದ್ರಮೌಳಿ ಅಂಕಲ್, ರಿಟೈರ್ಡ್ ಆರ್ಮಿ ನೇವಿ ಆಫೀಷಿಯಲ್, ಅಲ್ಲ ಸಾರಿ ಏರ್ ಫೋರ್ಸ್ ಆಫೀಷಿಯಲ್, ಅವ್ರ ಹತ್ರ ಹೋಗ್ತೀನಿ. ಹಲೋ ಅಂಕಲ್, ವಾಟ್ ಆನ್ ಆಪರ್ಚುನಿಟಿ. ನೀವು ಇಲ್ಲಿ ಬಂದು ನಿಮ್ಮ ಮಗನ ಮನೆಗೆ ಬಂದಾಗ ಇಲ್ಲಿ ನಮಗೂ ಒಂದು ಅವಕಾಶ ನಿಮ್ ಜೊತೆ ಕೆಲಸ ಮಾಡಕ್ಕೆ. ಸೊ ನೀವ್ ಹೇಗೆ ಅಂದ್ರೆ ಫುಲ್ ಫ್ರೆಶ್ ಆಗಿ ಖುಷಿಯಾಗಿ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ತಿಂಡಿ ತಿನ್ಕೊಳ್ಳೋಣ ಬಾವು ಅಂದ್ರೆ ವಿ ಕ್ಯಾನ್ ಆಲ್ ರಿಲೇಟ್ ಆ ಥರ. ಆಮೇಲೆ ಬಂದು ಹಾಡು ಹೇಳ್ಕೊಂಡು ಗೊತ್ತಿರ್ಲಾರ್ದಂಗೆನೆ ಸಮೃದ್ಧಿಗೆ ನಾನು ನಿಂಗೆ ತಿಂಡಿ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋಗಿ ಕೂತ್ಕೊಂಡು ನೀವೊಂಥರ ಹಸ್ತಕ್ಷೇಪ ಮಾಡ್ತೀರಾ. ಯು ಹ್ಯಾವ್ ಆಲ್ಸೋ ರೋಲ್ ಟು ಪ್ಲೇ. ಇಷ್ಟೆಲ್ಲ ನಿಮ್ದು ಸ್ಟಾರ್ಟಿಂಗ್ ಏನ್ ನೀವು ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಸ್ಟೇಜ್ ಸೆಟ್ ಮಾಡ್ಕೊಡ್ತೀರಾ ಈ ಕಿರುಚಿತ್ರಕ್ಕೆ. ನಿಮ್ಮ ಅನುಭವ ಹೇಗಿತ್ತು? ಹೇಗ್ ಶುರು ಆಯ್ತು? ಹೇಗ್ ಸೆಲೆಕ್ಟ್ ಮಾಡಿದ್ರು ಶುಭ ಅವರು ನಿಮ್ಮನ್ನ?
ಎಲ್ಲರಿಗೂ ನಮಸ್ಕಾರ. ನಾನು US ಬಂದಿದ್ದೇನೋ ನಿಜ, ಬಟ್ ಈ ತರ ಒಂದು ಶೂಟಿಂಗ್ ಗೀಟಿಂಗ್ ಎಲ್ಲ ಇನ್ವಾಲ್ವ್ ಆಗ್ತೀನಿ ಅಂತ ನಾನು ಯಾವತ್ತೂ ನೆನೆದಿರ್ಲಿಲ್ಲ. ನಾನು ಡಿಫೆನ್ಸ್ ಅಲ್ಲಿ ಇದ್ದವನು, ನನಗೆ ಈ ಆಕ್ಟಿಂಗ್ ಗೀಕ್ಟಿಂಗ್ ಏನು ಅಷ್ಟು ಒಂದು ಅನುಭವನೂ ಇಲ್ಲ. ಇದೇ ಫಸ್ಟ್ ಟೈಮ್ ನಾ ಲೈಫ್ ನಲ್ಲಿ ಮಾಡಿರೋದು. ಅದು ನನ್ನ ಮಗಳು ಶುಭ ಏನೋ ಒಂದು ದೊಡ್ಡ ಅಪರ್ಚುನಿಟಿ ಕೊಟ್ಟಂಗೆ ಆಯ್ತು ನನಗೆ. ಬಟ್ ಇನಿಷಿಯಲಿ ನಾನು ಡೈಲಾಗ್ ಹೊಡಿಯಬೇಕಾದ್ರೆ ಎಲ್ಲ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಭಯ ಅನ್ನೋದು ಇತ್ತು, ದೋ ಬೀಯಿಂಗ್ ಅ ಡಿಫೆನ್ಸ್ ಪರ್ಸನ್. ಬಟ್ ನನ್ನ ಟೀಮ್ ಎಷ್ಟು ಚೆನ್ನಾಗಿ ಎಲ್ಲ ನನ್ನ ಜೊತೆ ಕೋಆಪರೇಟ್ ಮಾಡಿ ಪ್ರತಿಯೊಂದಕ್ಕೂ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ನಾ ಏನೋ ಒಂದು ನನ್ನ ಕಡೆಯಿಂದ ಒಂದು ಪಾರ್ಟ್ ಅಂತ ನಾ ಅದನ್ನ ನಿಭಾಯಿಸಕ್ ಸಾಧ್ಯ ಆಯ್ತು. ನಾನು ಮೊದಲನೇದಾಗಿ ಎಲ್ಲ ನಮ್ಮ ಟೀಮ್ ಹಸ್ತಕ್ಷೇಪ ಅವ್ರಿಗೆ ವಂದನೆಗಳು ತಿಳಿಸ್ತೀನಿ. ಯಾಕಂದ್ರೆ ನಾನು ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಮತ್ತೆ ಅನುಭವ ಅಂತಂದ್ರೆ ಹೇಳಿದ್ನಲ್ಲ, ಇದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನೆವರ್ ಎಕ್ಸ್ಪೆಕ್ಟೆಡ್ ನನಗೆ ಒಂದು ಈ ತರ ಅನುಭವ ಸಿಗುತ್ತೆ ಅಂತ. ಅದು US ಬಂದು ಈ ಅನುಭವ ಪಡೆದಿದ್ದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು. ಪ್ಲಸ್ ನನ್ನ ಜೊತೆ ಫ್ರೆಂಡ್ ಆಗಿ ಇದ್ದ ಶ್ರೀನಾಥ್ ಅವ್ರಿಗಂತೂ ನಾನು ಯಾವತ್ತೂ ಮರೆಯಂಗಿಲ್ಲ. ನಾನು ಅವರು ಮಾತಾಡಿದ್ದು, ಜೊತೆ ಕೂತ್ಕೊಂಡು ನಮ್ದು ಅಲ್ಲಿ ಡೈಲಾಗ್ ಎಕ್ಸ್ಪ್ರೆಷನ್ಸ್ ಅವೆಲ್ಲ ನೆನೆಸ್ಕೊಂಡು ಈಗ್ಲೂ ಏನೋ ಒಂಥರ ಖುಷಿ ಆಗುತ್ತೆ. ಮತ್ತೆ ಸಮೃದ್ಧ ಅವಾಗ ನೆನಪು ಬಂದು ಅವಂದುವೆ ಒಂದು ಪಾತ್ರ ನೋಡಿ ನನಗೆ ವಿಭಿನ್ನವಾದ ಪಾತ್ರ ಎನಿಸಿ, ಇವ್ರನ್ನ ಯಾವ ರೀತಿ ಸೊಸೈಟಿಯಲ್ಲಿ ಒಂದು ಅದಕ್ಕೆ ತರಬೇಕು ಅನ್ನೋದು ಒಂದು ದೊಡ್ಡ ಇಶ್ಯೂ ಆಗಿತ್ತು ಆಕ್ಚುಲಿ ಆ ಪ್ಲೇನ್ ಅಲ್ಲಿ. ಪ್ಲಸ್ ನಮ್ ಡೈರೆಕ್ಟ್ರು ಮತ್ತೆ ಸುನೀಲ್ ಸಾಹೇಬ್ರು, ಇವರಿಬ್ರು ನನಗೆ ತುಂಬಾನೇ ಕೋಆಪರೇಷನ್ ಮಾಡಿದ್ದಾರೆ. ಸುನೀಲ್ ಎಷ್ಟು ಸಲ ಕಟ್ ಅಂದಿದಾರೋ ನನಗ್ ಗೊತ್ತಿಲ್ಲ, ಬಟ್ ನಾ ಮಾಡೋವರೆಗೂ ನಮ್ ಡೈರೆಕ್ಟರ್ ನನ್ ಬಿಡ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ನನ್ನ ಕರ್ಕೊಂಡು ಹೋಗಿ ಕ್ಯಾಮ್ರಾ ಮುಂದೆ ನಿಲ್ಲಿಸ್ತಿದ್ರು. ಇವೆಲ್ಲ ನನಗೆ ನಿಜವಾಗ್ಲೂ ಒಂದು ಹೊಸ ಅನುಭವ. ಪ್ಲಸ್ ಆದರ್ಶ್ ಅವ್ರ ಮಿಸ್ಸಸ್ ಎಡಿಟಿಂಗ್ ನಲ್ಲೂ ನನಗೆ ಭಾರಿ ಕೋಆಪರೇಟ್ ಮಾಡಿದ್ದಾರೆ. ಅವ್ರನ್ನೂ ಮರೆಯಕ್ ಸಾಧ್ಯ ಇಲ್ಲ. ಈ ರೀತಿ ನನಗೊಂದು ಅನುಭವ, ನಿಜವಾಗ್ಲೂ ಇದು ನನ್ನ ಅಪರ್ಚುನಿಟಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಅಂಕಲ್, ಅಂದ್ರು ನಂಗೆ ಇನ್ನೊಂದ್ ಪ್ರಶ್ನೆ ನಿಮ್ ಜೊತೆ. ಅಂದ್ರೆ ನೀವು ಹೆಂಡತಿಗೆ ಫೋನ್ ಮಾಡಿ ಹೇಳ್ಬೋದಲ್ವಾ, ನೀನ್ ದೋಸೆ ಚೆನ್ನಾಗ್ ಮಾಡಲ್ಲ, ಕುಮಾರ್ ಅವ್ರು ಚೆನ್ನಾಗ್ ಮಾಡ್ತಾರೆ ದೋಸೆ ಅಂತ. ನಾನ್ ಹಂಗೆ ಹೇಳಿದ್ರೆ ಡಿಫೆನ್ಸ್ ನನ್ ಅಲ್ಲಿ ಮನೇಲಿ ಇದ್ದವ್ರು ಸೇರಿಸ್ತಾಳೋ ಇಲ್ವೋ. ನಾನು ಆ ಡೈಲಾಗ್ ಏನಾದ್ರು ಫೋನ್ ಮಾಡಿ ಹೇಳ್ಬಿಟ್ಟಿದ್ರು ನನ್ನ ವೈಫ್ಗೆ, ಇಂಡಿಯಾಗ್ ಬಂದ್ಮೇಲೆ ನನ್ ಕತೆ ಬೇರೆನೆ ಆಗಿರೋದು ಅನ್ಸುತ್ತೆ. ಡಿಫೆನ್ಸ್ ಅಲ್ಲಿ ಇರೋರ್ಗು ಭಯ ಇದೆ ಅಂತ ಆಯ್ತು ಹೆಂಡತಿ ಕಂಡ್ರೆ. ಡೆಫಿನೆಟ್ಲಿ ಅವರೇ ನಮ್ಮ ಮೇನ್ ಕಮಾಂಡರ್ ಇನ್ ಚೀಫ್. ರೆಸ್ಟ್ ಆಲ್ ನೆಕ್ಸ್ಟ್ ಅವ್ರ ಅಂಡರ್. Yes. ನಾನು ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ನಾನು ಮುಂದಿನ ಪ್ರಶ್ನೆ, ನಿಮ್ಮನ್ನ ಪೊಲೀಸರ ಕಡೆಯಿಂದ ಈ ಕಡೆ ಹೇಳ್ಕೊಂಡ್ ಬಂದಂತ ಪ್ರಶಾಂತ್ ಪಾತ್ರಧಾರಿ ಚಕ್ರ ಸರಡೆ ಅವ್ರ ಹತ್ರ ಮಾತಾಡ್ತೀನಿ. ತುಂಬಾ ಚೆನ್ನಾಗಿ, ವೆರಿ ನ್ಯಾಚುರಲ್ ಆಕ್ಟಿಂಗ್ ಚಕ್ರ ಅವರೇ ನಿಮ್ದು. ಅಂಕಲ್ ಅಲ್ಲಿ ಯಾಕೆ ಹೋಗ್ತಿದ್ದೀರಾ ಬನ್ನಿ ಅಂತ, ಅಂದ್ರೆ ಆ ಕನ್ಸರ್ನ್ ಆಗ್ಲಿ, ನಿಮ್ದು ಅಷ್ಟೇ ಚಿಕ್ಕದ ಪಾತ್ರ, ಬಟ್ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಾ. ನಿಮ್ದು ಹೇಗಿತ್ತು ಈ ಪಾತ್ರ ತಯಾರಿ? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ತುಂಬಾ ಧನ್ಯವಾದಗಳು TSFF ಹಾಗೂ ಹಸ್ತಕ್ಷೇಪ ಟೀಮ್. ನಾನು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ತೀನಿ. ಅಂದ್ರೆ ಗಾನದಲ್ಲಿ ನಮ್ ಡೈರೆಕ್ಟರ್ ಶುಭ ಅವ್ರ ಜೊತೆ ಕೆಲಸ ಮಾಡಿದ್ದೆ, ತುಂಬಾ ಇಷ್ಟ ಆಗಿತ್ತು ಅವಾಗ. ಮತ್ತೆ ಹಸ್ತಕ್ಷೇಪಕ್ಕೆ ಒಂದಿನ ಅವ್ರು ಕಾಲ್ ಮಾಡಿದ್ರು, ಚಕ್ರ ಒಂದ್ ರೋಲ್ ಇದೆ ಮಾಡ್ತೀನಿ ಅಂತ ಕೇಳಿದ್ರು. ನಾನು ಏನ್ ರೋಲು, ಎಷ್ಟೊತ್ತು, ಏನು ಕೇಳಲಿಲ್ಲ. ಸರಿ ಮಾಡ್ತೀನಿ ಅಂದೆ. ಹಾಗೆ ಆಮೇಲೆ ಅವರು ಸ್ಕ್ರಿಪ್ಟ್ ಎಲ್ಲ ಕಳ್ಸಿದ್ರು, ಡೈಲಾಗ್ಸ್ ಎಲ್ಲ ನಾನು ಮೆಮರೈಸ್ ಮಾಡ್ಕೊಂಡು ಹೋದೆ ಒಂದಿನ. ಆಮೇಲೆ ಅಲ್ಲಿ ಹೋಗಿ ಕೋರ್ಸ್ ಡೈರೆಕ್ಟರ್, ಸಿನಿಮಾಟೋಗ್ರಾಫರ್ ಎಲ್ಲ ಓಕೆ, ಈ ಶಾರ್ಟ್ ಈಗ ಬರ್ಬೇಕು, ಈ ಶಾರ್ಟ್ ಆಗಿ ಬರ್ಬೇಕು, 2-3 ಲೊಕೇಶನ್ ಅಲ್ಲಿ ನಾವು ಶೂಟ್ ಮಾಡಿದ್ವಿ. ಮತ್ತೆ ನನ್ ಥಾಟ್ ಪ್ರೊಸೆಸ್ ಹೇಗಿತ್ತು ಅಂದ್ರೆ, ಕ್ಯಾರೆಕ್ಟರ್ ಥಾಟ್ ಪ್ರೊಸೆಸ್ ಹೇಗಿತ್ತು ಅಂದ್ರೆ, ನಾನಾಯ್ತು ನನ್ ಕೆಲ್ಸ ಆಯ್ತು, ಬೇರೆಯವ್ರ ವಿಷಯ ನಮ್ಗೆ ಯಾಕೆ. ಆಮೇಲೆ ಅಂಕಲ್ ಜೊತೆ ಮಾತಾಡುವಾಗ ನಮ್ ತಂದೆ US ಬಂದ್ರೆ ಹೇಗ್ ಮಾತಾಡ್ತಿದ್ರು, ಇದ್ ಮಾಡ್ಬೇಡಿ ಅದ್ ಮಾಡ್ಬೇಡಿ. ಸೊ ಆತರ ಒಂದ್ ಮೈಂಡ್ ಸೆಟ್ ಇಟ್ಕೊಂಡು ಮಾತಾಡ್ದೆ. ಇಟ್ ವರ್ಕ್ಡ್ ಔಟ್ ವೆಲ್. ಹಾಗೆ ಸೊ ಅನ್ಕೊಂಡಿರ್ಲಿಲ್ಲ ಇಷ್ಟೊಂದು ಅಪರ್ಚುನಿಟಿ ಸಿಗುತ್ತೆ ಅಂತ. ಬಟ್ ಥ್ಯಾಂಕ್ಸ್ ಟು ನಮ್ ಡೈರೆಕ್ಟರ್ ಶುಭ ಫಾರ್ ಗೆಟಿಂಗ್ ದ ಬೆಸ್ಟ್ ಔಟ್ ಆಫ್ ಇಟ್. ಡೆಫಿನೆಟ್ಲಿ ನೀವು ಕೂಡ ತುಂಬಾ ಚೆನ್ನಾಗಿ ಅಭಿನಯಿಸಿದಿರಾ. ನಾವು ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಹಸ್ತಕ್ಷೇಪ ಚಿತ್ರದ ಟ್ರೈಲರ್ ನೋಡ್ಕೊಂಡು ಬರೋಣ. ಪದ್ಮಿನಿ ಅವರೇ, ಹಸ್ತಕ್ಷೇಪ ಕಿರುಚಿತ್ರದ ಟ್ರೈಲರ್ನ ಹಾಕಿ.
ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೆ ನಮ್ಮ ಈ ಕಾರ್ಯಕ್ರಮನ ಮುಂದುವರ್ಸೋಣ. ನನ್ನ ಮುಂದಿನ ಪ್ರಶ್ನೆ ಮತ್ತೆ ಸಮೃದ್ಧ ಅವ್ರಿಗೆ. ಸಮೃದ್ಧ, ಎಂಟೈರ್ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಯು. ನಾನು ಮುಂಚೆ ಹೇಳ್ದಾಗೆ ತಂಗಿ ಜೊತೆ ಮಾತಾಡೋದಾಗಿರ್ಬೋದು, ಆಮೇಲೆ ಕೊನೆಗೆ ಅಮ್ಮನ ಹತ್ರ ಫೋನ್ ಮಾಡ್ಬಿಟ್ಟು, ಅಮ್ಮ ನಾನು ಬರ್ತೀನಿ, ವಾಪಸ್ ಬರ್ತೀನಿ, ಐ ಆಮ್ ಸಾರಿ ಅಂತೆಲ್ಲ ಹೇಳ್ತೀಯ. ಆ ಕ್ಷಣದಲ್ಲಿ ರಿಯಲೈಸೇಷನ್ ದಟ್ ನಾನು ಹಿಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ತಿಲ್ಲ, ತಪ್ಪದ ಅರಿವಾಗಿ ಫೋನ್ ಮಾಡ್ತೀಯ. ಆ ಫೋನ್ ಮಾಡಿದಾಗ ಹೇಗಿತ್ತು ಆ ಆಕ್ಟಿಂಗ್ ಇದು? ಯಾಕಂದ್ರೆ ಆ ಕಡೆಯಿಂದ ಇಟ್ಸ್ ಜಸ್ಟ್ ಅ ವಾಯ್ಸ್ ರೆಕಾರ್ಡಿಂಗ್, ಯು ಆರ್ ಜಸ್ಟ್ ಟಾಕಿಂಗ್ ಅಲೋನ್. ಶ್ರೀನಾಥ್ ಅಂಕಲ್ ಅಥವಾ ಅಮ್ಮ ಎದುರುಗಡೆ ಇರಲಿಲ್ಲ. ಸೊ ಆ ಪಾರ್ಟ್ ಹೌ ಡಿಡ್ ಯು ಮ್ಯಾನೇಜ್ ಟು ಡೂ ದಟ್? So I just had some of the lines memorized, and then I think the most important thing was the face expressions and the emotions, Yes. rather than strictly the lines. And so I had to perfect that, and then after I perfected that, we just filmed it, and then it came out really well. Yes, definitely. And ಅಮ್ಮನ ವಾಯ್ಸ್ ಅಲ್ಲಿ ಶುಭ ಇದ್ರು. ಹೌದು. ಎಸ್ ಶುಭ. ಸಮೃದ್ಧ. ಸೊ ನೀವು ಹೇಳಿ. ಹೇಳಿ ಅಂಜನಾ. ಅಲ್ಲ, ನಾನು ಈ ಇದ್ರಲ್ಲಿ ಶುಭನ್ ವಾಯ್ಸ್ ಗೊತ್ತಾಗತ್ತೆ. ಅಂದ್ರೆ ತಾಯಿಗೆ ಆಗುವಂತಹ ಯೋಚನೆ, ಯಾಕೆ ಮಗ ಈ ಟೈಮಲ್ಲಿ ಸ್ಕೂಲಿಗೆ ಹೋದ್ ಮಧ್ಯದಲ್ಲಿ ಯಾಕೆ ಫೋನ್ ಮಾಡಿದಾನೆ ಅಂತ. ಆ ಭಾಗನೂ ತುಂಬಾ ಚೆನ್ನಾಗಿ ಬಂದಿದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ. ಅದು ಅದ್ರ ಬಗ್ಗೆ ಏನ್ ಹೇಳೋದು, ದಟ್ ವಾಸ್ ದ ರಿಕ್ವೈರ್ಮೆಂಟ್ ಆಫ್ ದ ಸ್ಕ್ರಿಪ್ಟ್. ಸೊ ಹಾಗಾಗಿ ಇನ್ಯಾರು ನಾವ್ ಇಷ್ಟೇ ಜನ ಇದ್ದಿದ್ದು, ತುಂಬಾ ನಾವ್ ಯಾರು ಫಿಮೇಲ್ ಕ್ಯಾರೆಕ್ಟರ್ಸ್ ಯಾರು ಇರ್ಲಿಲ್ಲ. ಸಿಂಧುಗ್ ಆ ಟೈಮಲ್ಲಿ ನೆಗಡಿ ಇತ್ತು, ಇಲ್ಲಾಂದ್ರೆ ಐ ವಾಸ್ ಇಂಟೆಂಡಿಂಗ್ ಅವಳು ಮಾಡು ಅಂತ ಹೇಳಿದ್ದು ವಾಯ್ಸ್ ಓವರ್ನ, ಬಿಕಾಸ್ ಅವಳ ವಾಯ್ಸ್ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಐ ಹ್ಯಾಡ್ ಟು ಟೇಕ್ ಓವರ್. ಬಟ್ ಸಮೃದ್ಧ, ನಿನ್ಗೊಂದು ಪ್ರಶ್ನೆ ಇದೆಪ್ಪ. ನೀನು ಈ ಎಷ್ಟು ದಿನ ಅಲ್ಲಿ ಹೋದಾಗೆಲ್ಲ ಫುಡ್ ಟ್ರಕ್ಗೆ ಚೆನ್ನಾಗಿ ಸ್ನಾಕ್ಸ್ ಎಂಜಾಯ್ ಮಾಡಿದ್ಯೋ, ಫಿಲ್ಮಿಂಗ್ ಎಂಜಾಯ್ ಮಾಡಿದ್ಯೋ? Both. I think the snacks a little bit more because I tried a new snack every day. That's wonderful. Yes, this is all part of it ಅಲ್ವಾ? ಹೀಗೆ ನಾವು ಮೆಮರೀಸ್ ನ ಕ್ರಿಯೇಟ್ ಮಾಡೋದು. ಥ್ಯಾಂಕ್ ಯು ಸಮೃದ್ಧ್. ಸೊ ನನ್ನ ಮುಂದಿನ ಪ್ರಶ್ನೆ ಶ್ರೀನಾಥ್ ಅಂಕಲ್ಗೆ. ಶ್ರೀನಾಥ್ ಅಂಕಲ್ is also one of the lead characters. ಮನ್ಸಲ್ಲಿ ನೋವು ಇದೆ ಆಲ್ರೆಡಿ, ಮಗಳ ವಿಷಯವಾಗಿ ಏನೋ ಒಂದು ನೋವು. ಹಾಗೆ ಸ್ನೇಹಿತರ ಜೊತೆ ನೀವು ಮಾತಾಡ್ಕೊಂಡು ಬರ್ತೀರಾ. ನಿಮ್ಗೆ ಗೊತ್ತಿಲ್ಲದ ಹಾಗೆ ಗುರುಗಳ ಪಾತ್ರದಲ್ಲಿ ನೀವು ಪ್ರಿನ್ಸಿಪಲ್ ಆಗಿದ್ರಿ. ಹಾಗಾಗಿ ಗುರುಗಳ ಪಾತ್ರದಲ್ಲಿ ಬಂದು ಹಸ್ತಕ್ಷೇಪ ಮಾಡಿ ಆಗುವಂತ ಅನಾಹುತನ ತಪ್ಪಿಸ್ತೀರಾ. ಮೊಮ್ಮಗುನ್ ನೋಡಕ್ ಬಂದವರು ಹೇಗೆ ಈ ಮೂವಿ ಮಾಡಕ್ ಒಪ್ಕೊಂಡ್ರಿ? ಹೇಗ್ ಶುರು ಆಯ್ತು ನಿಮ್ ಪಯಣ? ಮೊಮ್ಮಗನ್ನ ಅಥವಾ ಮೊಮ್ಮಗಳು ಗೊತ್ತಿರ್ಲಿಲ್ಲ. ಒಟ್ಟಿನಲ್ಲಿ ಮೊಮ್ಮಗುನ್ ನೋಡೋಣ ಅಂತ ಅನ್ಕೊಂಡು ಅಂತ ಬಂದಿದ್ವಿ. ಬಂದಿದ್ದಾಗ ಸಿಂಧು ಫ್ರೆಂಡ್ ಶುಭ ಅವ್ರು ಬಂದು ಹಾಗೇನೆ ಪರಿಚಯ ಇದ್ರಲ್ಲ, ಅಂಕಲ್ ನೀವ್ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂತ ಒಂದ್ ಶಾರ್ಟ್ ಮೂವಿ ಮಾಡ್ತಿದೀವಿ, ನೀವ್ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಕೇಳಿದ್ರು. ಶಾರ್ಟ್ ಮೂವಿ ಅಂತಂದ್ರೆ ನಾವು ನೋಡಿದೀನಿ ಅಷ್ಟೇನೆ, ಅದನ್ನ ಮೇಕಿಂಗು ಅಥವಾ ಅದ್ರ ಬಗ್ಗೆ ಎಲ್ಲ ಏನು ಒಂದು ಗಂಧ ಗಾಳಿ ಗೊತ್ತಿಲ್ಲ. ನಾನ್ ಆಕ್ಟ್ ಮಾಡೋದಕ್ಕೆ ಅಂತಂದ್ರೆ ಖಂಡಿತ ಆಗಲ್ಲ ಅಂತ ಆಗುತ್ತೆ ಅಂತ ಕಾಣಿಸುತ್ತೆ ಅಂತ. ಇಲ್ಲ ಅಂತ ಧೈರ್ಯ ಕೊಟ್ಬಿಟ್ಟು ನೀವ್ ಮಾಡ್ಬೋದು, ಹ್ಞೂ ಅಂತನ್ನಿ ಅಂತ. ಅದಕ್ಕೆ ಸರಿಯಾಗಿ ಮಗಳು ಮತ್ತೆ ಅಳಿಯ ಇಬ್ರು ಯಾಕೆ ಮಾಡಬಾರ್ದಪ್ಪ ನೀವ್ ಮಾಡಿ ಅಂತಂದ್ರು. ಸರಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ವಿ. ಮೊದಲೇ ದಿನದ ಅನುಭವ ಅಂತಂದ್ರೆ ಆಕ್ಟಿಂಗ್ ಅಂತ ಅಂದ್ಬಿಟ್ಟು ನಾವು ಸಿನಿಮಾ ನೋಡೋರು ಮಾತ್ರ ಏನ್ ಮಹಾ ಇವ್ರು ಚೆನ್ನಾಗ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕಾಮೆಂಟ್ಗಳನ್ನ ಮಾಡೋದು ಮಾತ್ರ ತುಂಬಾ ಚೆನ್ನಾಗ್ ಮಾಡ್ತಾರೆ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಒಂದ್ ಡೈಲಾಗ್ ಹೇಳು ಅಂತಂದಾಗ ಅದದ್ದು ಏನು ಅಂತ ಅಂದ್ಬಿಟ್ಟು ಗೊತ್ತಾಗತ್ತೆ. ಸೊ ಇದು ಖಂಡಿತ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಮೇಲಿಂದ ಒಂದೊಂದು ಅವ್ರು ಕರೆಕ್ಟ್ ಮಾಡ್ದಂಗೆನೇನೆ ಈ ತರ ಮಾಡಿ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು. ಇಟ್ಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಮೇಕಿಂಗ್ ಅಲ್ಲಿ ಎಲ್ಲ ಇನ್ವಾಲ್ವ್ ಆಗಿದ್ದು, ಇವ್ರು ನೋಡಿದ್ದು ಏನ್ ಮಾಡ್ತಿದ್ರು ಅಂತ. ಅಫ್ಕೋರ್ಸ್ ಇವ್ರದ್ದು ಮೊದಲೇ ಗಹನ ಇದನ್ನ ಶಾರ್ಟ್ ಮೂವಿನ ತೆಗೆದಾಗ ಆ ಟೈಮ್ನಲ್ಲಿ ಪ್ರತಿ ಸಲ ಮಾತಾಡ್ತಿದ್ದಾಗ ಎಲ್ಲಾನು ನಾವು ಇವಳು ಹೇಳೋರು, ನಮ್ಮ ಸಿಂಧು ಆದರ್ಶ್ ಇಬ್ರುನು ಹೀಗೆ ಅಂತ ಅಂದ್ಬಿಟ್ಟು ಅಂತ. ಅದನ್ನ ನಾವು ಸಹ ಈ ಸಲ ಅನುಭವಿಸ್ದಂಗಾಯ್ತು. ಎನಿವೆ, ಥ್ಯಾಂಕ್ಸ್ ಟು ಶುಭ ಅವ್ರಿಗೆ. ಶಿ ಈಸ್ ಟ್ಯಾಲೆಂಟೆಡ್. ಒಂದ್ಸಲಿ ಅವ್ರು ನೋಡ್ಬಿಟ್ಟು ನೀವು ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳಿದ್ರು ಅಂತಂದ್ರೆ
ಏನೋ ಸಿಂಧುನು ಹೇಳಿದ್ಲು, ಇಲ್ಲ ನೀವ್ ಮಾಡ್ಬೋದಪ್ಪ ಅಂದ್ಬಿಟ್ಟು. ಸೊ ಅವ್ರು ಹೇಳಿದಾರೆ ನೋಡೋಣ, ಯಾಕೆ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದಾಯ್ತು. ಗುಡ್ ಥಿಂಗ್. ನನಗೆ ಈ ಸಲ ಬಂದಾಗ ಇದೊಂದು ಒಳ್ಳೆ ಅನುಭವ, ಮರೆಯಕ್ ಆಗೋದಿಲ್ಲ. ನೈಸ್ ಥಿಂಗ್. ಎಲ್ರಿಗೂ ಥ್ಯಾಂಕ್ಸ್. ಅಂಕಲ್ ನಿಜ ಶುಭ. ಸತ್ಯವಾಗಿ ಹೇಳಿ, ಒಳ್ಳೆ ಅನುಭವನೋ ಅಥವಾ ಸಖತ್ ಗೋಳಿಕೊಂಡ್ರು ಅನ್ಸ್ತು. ಅಂಕಲ್ ಚಂದ್ರಮೌಳಿ ಅಂಕಲ್ ಅಷ್ಟೇ, ಇಬ್ರು ಅಂಕಲ್ಸ್ ಪಾಪ ಚೆನ್ನಾಗಿ ಗೋಳಿಕೊಂಡಿದ್ವಿ. ಅವ್ರಿಗೆ ಅಲ್ಲಿ ನಿಂತ್ಕೊಳಕ್ ಆಗ್ತಿಲ್ಲ ಜಾಸ್ತಿ ಹೊತ್ತು, ಅವ್ರ ಪಾಪ ನಿಂತ್ಕೊಳ್ಳೋರು. ಶೆಕೆ ಬೇರೆ ಇತ್ತು, ತುಂಬಾ ಬಿಸಿಲಿತ್ತು. ಥ್ಯಾಂಕ್ ಯು ಅಂಕಲ್ಸ್ ಇಬ್ರಿಗೂ, ತುಂಬಾ ಕೋಆಪರೇಟ್ ಮಾಡಿದೀರಾ. ನಾವು ಸಾರಿ ತುಂಬಾ ಗೋಳಿಕೊಂಡಿದ್ದೀವಿ. ಅಯ್ಯೋ ಏನಿಲ್ಲ, ನಾವು ಆರಾಮ. ಏನಿಲ್ಲಪ್ಪ, ಸದ್ಯ ನೀ ಇರೋದ್ರಿಂದ ನಮಗೊಂದ್ ಪಾತ್ರ ಸಿಕ್ಕಿ ನಾವು ಒಂದ್ ಸ್ವಲ್ಪ ಎಲ್ಲಾ ಕಡೆ ಒಂದು ಎಲ್ಲ ನೋಡೋ ರೀತಿ ನಾವು ಕಾಣಿಸೋಕೆ ಒಂದು ಅವಕಾಶ ಕೊಟ್ರಿ. ಅದಕ್ಕೆ ತುಂಬಾ ಧನ್ಯವಾದಗಳು. ನಿನ್ನೆ ಶೋಯಿಂಗ್ ಆದಾಗ ಎಲ್ರು ನಿಮ್ಮಿಬ್ರು ಪಾತ್ರವನ್ನು ತುಂಬಾ ಮೆಚ್ಚಿದ್ರು ಸರ್. ಕೇಳ್ತಾ ಇದ್ರು ಎಲ್ಲರೂ ಕೇಳ್ತಿದ್ರು, ಇಲ್ಲಿ ಯಾರು ಇವರು, ಎಲ್ಲಿಂದ ಬಂದ್ರು, ಎಲ್ಲಿಂದ ಹಿಂಗ್ ಸಿಕ್ಕಿದ್ರು ಅಂತ. ಸೊ ನೀವಿಬ್ರು ಇನ್ನೊಂದು ವಿಸಿಟ್ ಹಾಕ್ಬೇಕು ಹಾಗಾದ್ರೆ USA ಗೆ. ಬಂದ್ರೆ ಚೆನ್ನಾಗಿರತ್ತೆ, ಎಲ್ರಿಗೂ ಪರಿಚಯ. ಮುಖ ಪರಿಚಯ ಆಗಿದೆ ಈಗ. ಹೌದು. ಸೊ ಬಂದ್ರೆ ನೀವ್ ಅವರಲ್ವಾ ಅಂತ ಖಂಡಿತ ಗುರ್ತೀನಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಫಾರ್ ಶೇರಿಂಗ್. ವೀಕ್ಷಕರೇ, ನಾನು ಇನ್ನೊಂದು ವಿಷಯ ಇಲ್ಲಿ ತಿಳಿಸ್ಲೇಬೇಕು. ದಿ ಯಂಗೆಸ್ಟ್ ಮೆಂಬರ್ ಇನ್ ದ ಟೀಮ್ ಇದರಲ್ಲಿ ಹಸ್ತಕ್ಷೇಪ ಮೂವಿನಲ್ಲಿ ಈಕ್ಷು ಪ್ರಶಾಂತ್ ಫಾರ್ ದಿ ಸ್ಟೋರಿ ಅಸಿಸ್ಟೆನ್ಸ್. ಈಕ್ಷು ಈಗ ನಮ್ ಜೊತೆ ಇಲ್ಲ, ಇಲ್ಲಿ ಜಾಯ್ನ್ ಆಗಕ್ಕಾಗಿಲ್ಲ. ಶುಭ, ಈಕ್ಷು ಹೇಗ್ ಸಹಾಯ ಮಾಡಿದ್ರು ಏನು ಅಂತ ತಿಳ್ಸಕ್ಕಾಗತ್ತಾ? ಅವಳು ಈಗ 8th grade ಅಲ್ಲಿ ಇರೋದು, ಹೈಸ್ಕೂಲ್ ಹೋಗ್ತಾ ಇದ್ದಾಳೆ. ಬಟ್ ಸ್ಟಿಲ್ ಹೈಸ್ಕೂಲ್ ಮಕ್ಳದೆಲ್ಲ ಪರಿಚಯ ಇರುತ್ತಲ್ಲ. ಸೊ ಹಾಗಾಗಿ ನಂಗೆ ಅವ್ರದ್ದು ಸ್ಕೂಲಲ್ಲಿ ಏನ್ ನಡೆಯುತ್ತೆ ಅನ್ನೋದು ನಮಗ್ ಗೊತ್ತಾಗಲ್ಲ, ಅವ್ರ ಮೂಲಕನೇ ನಾವು ತಿಳ್ಕೊಬೇಕಾಗಿತ್ತು. ಸೊ ಇಕ್ಷು ಇನ್ಪುಟ್ ಒಂಚೂರು, ಸಮೃದ್ಧದು ಎಲ್ಲ ಇನ್ಪುಟ್ ಯೂಸ್ ಮಾಡಿ ನಾವು ಏನೋ ರೆಸ್ಟ್ ಆಫ್ ದ ಬುಲಿಂಗ್ ಸೀನ್ ಆಗ್ಲಿ ಅದಕ್ಕೆಲ್ಲ ತುಂಬಾ ಸಹಾಯ ಮಾಡಿದ್ಲು ಇಕ್ಷು. ಆಕ್ಚುಲಿ ಅದು ನಂಗೆ ಡಾಗ್ಸ್ ಅನ್ನೋ ಇದು ನನಗೆ ಆ ಪದದ ಅರ್ಥನೇ ಗೊತ್ತಿರ್ಲಿಲ್ಲ. ಅವಳು ಈ ತರನು ಎಲ್ಲ ಮಾಡ್ತಾರೆ, ಈ ತರನು ಬುಲಿಂಗ್ ಆಗುತ್ತೆ, ಆನ್ಲೈನ್ ಬುಲಿಂಗ್ ಅಂತ ಎಲ್ಲ ಹೇಳಿದಾಗ ನಾನು ಅದನ್ನ ರಿಸರ್ಚ್ ಮಾಡಿ ಆಮೇಲೆ ಇನ್ಕಾರ್ಪೊರೇಟೆಡ್ ಆಲ್ ಆಫ್ ದೋಸ್ ಥಿಂಗ್ಸ್. ವಂಡರ್ಫುಲ್. ಹೇಗೆ ತಂದೆ ಖಂಡಿತ ಆಡ್ ಮಾಡಿ. ಅಷ್ಟು ಮಾತ್ರ ಅಲ್ಲ, ಬಟ್ ಈವನ್ ಕ್ರಿಯೇಟಿವಿಟಿ ವೈಸ್ ಅವಳು ನಾವು ಪೋಸ್ಟರ್ ಮಾಡಿದಾಗ ಅಥವಾ ಈವನ್ ಮೂವಿ ಮಾಡಿದಾಗನು ಶಿ ವಾಸ್ ಗಿವಿಂಗ್ ಹರ್ ಇನ್ಪುಟ್ ಕೊಡ್ತಾ ಇದ್ರು. ತುಂಬಾ ಕ್ರಿಟಿಕ್ ಅಂತ ಹೇಳ್ಬೋದು, ಬಟ್ ಇನ್ ಎ ವೆರಿ ಪಾಸಿಟಿವ್ ವೇ. ಪೋಸ್ಟರ್ ನಾವು ಒಂದ್ 2-3 ವರ್ಷನ್ ಮಾಡಿದ್ವಿ. ಸೊ ನಾನು ಶುಭ ಕಳ್ಸೋದು, ಶುಭ ಅವ್ರ ಇಕ್ಷು ಹತ್ರ ತೋರಿಸ್ಬಿಟ್ಟು ಶಿ ವುಡ್ ಗಿವ್ ಅ ಫೀಡ್ಬ್ಯಾಕ್, ಇದ್ರಲ್ಲಿ ಈ ತರ ಕಾಣಿಸ್ತಿದೆ, ಇದ್ರಲ್ಲಿ ಆ ತರ ಕಾಣಿಸ್ತಿದೆ ಅಂತ. ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ನಾವು ಒಂದ್ ಆಂಗಲ್ ಇದೆ, ಈಗ ಡೈರೆಕ್ಟರ್ ಆಗಿ ನಾವು ಇದು ಮೂವಿ ಕ್ಯಾಮ್ರಾಮನ್ ಆಗಿನು ಒಂಥರ ಯೋಚನೆ ಮಾಡ್ತೀವಿ. ಅವಾಗ ಆ ಮಕ್ಳು ಹಿಂಗ್ ನೋಡ್ತಾರೆ, ಅದನ್ನ ಹೆಂಗೆ ಒಂಥರ ಅನ್ವಡಿಸ್ತಾರೆ ಅಂತ ಒಂಥರ ಗೊತ್ತಾಗ್ತಿತ್ತು. ಸೊ ಆ ಫೀಡ್ಬ್ಯಾಕ್ ತಗೊಂಡು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಈವನ್ ಮೂವಿ ಆದ್ಮೇಲೂ ಅಷ್ಟೇ, ನಾವು ಡ್ರಾಫ್ಟ್ ಮಾಡಿದಾಗ ಅವ್ರು ತುಂಬಾ ಕಾಮೆಂಟ್ಸ್ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿದ್ಲು. ಸೊ ಎಷ್ಟ್ ಚೆನ್ನಾಗಿರತ್ತಲ್ವಾ, ತಂದೆ ತಾಯಿ ಮಕ್ಕಳು ಅಳಿಯ ಎಲ್ರೂ ಸೇರ್ಕೊಂಡ್ ಮಾಡಿದಾಗ ಮಾಡೋ ಕೆಲ್ಸಕ್ಕೆ ಇನ್ನೂ ಹೆಚ್ಚಿನ ಖುಷಿ ಸಿಗತ್ತೆ. ದಟ್ಸ್ ಸೋ ನೈಸ್, ನೀವೆಲ್ಲರೂ ಇನ್ವಾಲ್ವ್ ಆಗಿದ್ ನೋಡಿದ್ದು. ಈಗ ನಾವು ಇನ್ನೊಂದು ಪ್ರೋಮೋ ವಿಡಿಯೋ ತಗೊಳ್ಳೋಣ, ಒಂದು ಚಿಕ್ಕ ವಿರಾಮ, ನಂತರ ಮತ್ತೆ ವಾಪಸ್ ಬಂದು ಈ ಕಾರ್ಯಕ್ರಮನ ಮುಂದುವರ್ಸೋಣ. Welcome to Rock and Grill, where we feature authentic Indian cuisine. Immerse yourself in the abundance of aromas, spices, and flavors. Our culinary experts have a passion for designing memorable feasts and are committed to featuring only fresh, healthy, and whole foods. Take a culinary trip through India and experience an array of appetizing, delectable, and delicious dishes. Visit us today at rockandgrillusa.com to learn more and to book your next event.
ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ನಮ್ಮ ಮುಂದಿನ ಪ್ರಶ್ನೆ, ಮ್ಯೂಸಿಕ್ ಕಂಪೋಸರ್, ಸಿಂಗರ್ ಸಿಂಧು ಅವರು. ಸಿಂಧು ತುಂಬಾ ಚೆನ್ನಾಗಿ ಹಾಡ್ತಾರೆ, ಅದನ್ನ ತುಂಬಾ ಹತ್ರದಿಂದಾನು ಕೇಳಿದೀವಿ. ಆದ್ರೆ ಮ್ಯೂಸಿಕ್ ಕಂಪೋಸಿಂಗ್ ಇನ್ನೊಂದು ಹೊಸ ಆಯಾಮ. ಗಾನದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಹಾಡು ಎಲ್ರಿಗೂ ಒಂಥರ ಹಿಂಗೆ ಬೀಚ್ ಸಮೇತ ನೆನ್ಪಿಟ್ಕೊಳ್ಳೋ ಹಾಗಿತ್ತು. ಇದ್ರಲ್ಲೂ ಅಷ್ಟೇ ನಿಮ್ ಮ್ಯೂಸಿಕ್ ಕೂಡ ಒಂದು ಪಾತ್ರ ವಹಿಸಿದೆ. ಅಂದ್ರೆ ಯಾವಾಗ ಶಿವ್ ಬ್ಯಾಗ್ ತೋರಿಸ್ಬೇಕು ಅನ್ಕೋತಾನೆ ಅದ್ರೊಳಗಡೆ ಇರೋದನ್ನ, ಅವಾಗ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಯಾವಾಗ ಅದು ಹೋಗಿ ಕಸದ ತೊಟ್ಟಿಗೆ ಬೀಳತ್ತೆ ಆ ಬ್ಯಾಗ್, ಅವಾಗ್ಲೂ ಅಷ್ಟೇ. ಯಾಕೆಂದ್ರೆ ಮಾತಾಡೋದು ನಿಮ್ ಮ್ಯೂಸಿಕ್ ಅಲ್ಲಿ ಪಾತ್ರಗಳಿಗಿಂತ ಆ ವಸ್ತು, ಆ ಕಸದ ತೊಟ್ಟಿ ಮತ್ತೆ ಇದು. ಆಮೇಲೆ ಭಾವಗಳ ಸುಳಿಯೊಳಗೆ ಅದ್ಭುತವಾಗಿ ಹಾಡಿದೀರ. ಅಂದ್ರೆ ಆ ಸಾಹಿತ್ಯನೂ ಅಷ್ಟೇ, ಸಾಹಿತ್ಯ ಬರೆದವರು ಶುಭ. 4 ಲೈನು 5 ಲೈನು, ಬಟ್ ಅದರಲ್ಲಿ ಎಷ್ಟು ಚೆನ್ನಾಗಿ ನಿಮ್ಮ ಭಾವನೆಯನ್ನ ಸೇರಿಸಿ ನೀವು ಹಾಡಿದೀರ. ಸೊ ನಿಮ್ಮ ಅನುಭವ, ಇದಕ್ಕೇನಾದ್ರೂ ಹೊಸ ಇನ್ಸ್ಟ್ರೂಮೆಂಟ್ಸ್ ಏನಾದ್ರು ಇದು ಮಾಡಿದ್ರ? ಮ್ಯೂಸಿಕ್ ಕಂಪೋಸಿಂಗ್, ಹೌ ಇಟ್ ವಾಸ್, ಟೆಕ್ನಿಕ್ಯಾಲಿಟೀಸ್ ಅಂಡ್ ಅಫ್ಕೋರ್ಸ್ ನೀವು ಹಾಡಿದ್ದು, ಇದೆಲ್ಲದ್ರ ಬಗ್ಗೆ ಮಾತಾಡೋದಾದ್ರೆ. ಖಂಡಿತ. ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ಶುಭ ನನ್ನ ಹತ್ರ ಅಪ್ರೋಚ್ ಮಾಡಿದಾಗ ನಂಗೆ ಅವ್ರು ಫಸ್ಟ್ ಅಂದ್ರೆ ಇದು ಸ್ಟೋರಿ ಲೈನ್ ಗೊತ್ತಿತ್ತು. ಅಂದ್ರೆ ನಂಗೆ ಇಲ್ಲಿ ಏನ್ ನಡೀತಾ ಇದೆ, US ಅಲ್ಲಿ ನಡೀತಾ ಇರೋ ಒಂದು ಸ್ಕೂಲ್ಗಳಲ್ಲಿ ನಡೀತಾ ಇರೋ ಬಂದೂಕ್ ಇಟ್ಕೊಂಡ್ ಮಕ್ಳುಗಳು ಬರೋದು, ಅದನ್ನ ಅಷ್ಟೊಂದು ನಡೀತಾ ಇರೋದೆಲ್ಲ ಕೇಳಿದಾಗ ಶುಭ ಆ ಸ್ಟೋರಿ ಲೈನ್ ತಗೊಂಡಿದೀನಿ ಅಂತ ಅಷ್ಟೇ ಹೇಳಿದ್ರು. ನಂಗೆ ಸ್ಕ್ರೀನ್ ಪ್ಲೇ ಆಗ್ಲಿ ಅಥವಾ ಡೈಲಾಗ್ಸ್ ಹೇಗಿದೆ ಏನೂ ಐಡಿಯಾ ಇರ್ಲಿಲ್ಲ. ಅವರು ಒಂದು ಹಾಡ್ ಬೇಕಪ್ಪ ನನ್ಗೆ, ನಿನ್ ಕಡೆಯಿಂದ ಒಂದು ಹಾಡ್ ರೆಡಿ ಮಾಡ್ಕೋ ಅಂತಂದ್ರು. ನಾನು ಯಾವ ತರ ಬೇಕು, ನಿಮ್ಗೆ ಎಲ್ಲಿ ಹಾಕೋ ಏನು ಅದೆಲ್ಲ ಕೇಳೋದಕ್ ಮುಂಚೆ ಅವರು ನಂಗೆ ಒಂದೇ ಹೇಳಿದ್ದು, ನಂಗೆ ಇದು ಸ್ಯಾಡ್ ಸಾಂಗ್ ಬೇಡ, ಆದ್ರೆ ಆ ಹಾಡ್ ಕೇಳಿದ್ರೆ ಏನೋ ಒಂದ್ ಎಮೋಷನಲ್ ಒಂಥರ ಟಚ್ ಕೊಡೋ ಹಾಗೆ ಇರ್ಬೇಕು ಅಂತಂದಾಗ ನನಗೆ ಸ್ಯಾಡ್ ಅಲ್ಲ ಆದ್ರೆ ಎಮೋಷನಲ್ ಆಗ್ಬೇಕು ಅಂತಂದ್ರೆ ಇದು ಯಾವ ತರ ಅಂತ ಅನ್ನೋದು ತಲೆಯಲ್ಲಿ ಕಾಡಕ್ ಶುರು ಆಯ್ತು. ಅಂದ್ರೆ ಒಂಥರ ಹಾಡ್ಗಳು ಕೇಳೋದಾಗ್ಲಿ, ಸ್ಯಾಡ್ ಸಾಂಗ್ಸೇ ಕೇಳೋದಾಗಿರ್ಬೋದು, ಅಥವಾ ನಂಗೆ ತುಂಬಾ ಎಮೋಷನಲ್ ಅಂತ ಅನ್ಸೋ ಹಾಡ್ಗಳು ಕೇಳೋದಾಗ್ಲಿ, ಅದಕ್ಕೆ ಏನ್ ವ್ಯತ್ಯಾಸ ಇದೆ ಅನ್ನೋದನ್ನ ನಾನು ಲಿಸ್ಟ್ ಮಾಡ್ಕೊಳ್ತಾ ಹೋದೆ. ಅದಾದಾಗ ನನಗೆ ಅಂದ್ರೆ ಅದ್ ಕೇಳ್ತಾ ಹೋದಾಗ ಒಂದಿಷ್ಟು ಸಾಕಷ್ಟು ಹಾಡುಗಳು ಕೇಳಿದ್ಮೇಲೆ ನನಗೆ ಗೊತ್ತಾಯ್ತು, ಓಕೆ ನಾನು ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಅವಾಗ ತಿಳಿತು. ಸೊ ಅಲ್ಲಿಂದ ನಂದು ಕಂಪೋಸಿಂಗ್ ಏನೋ ಜರ್ನಿ ಸ್ಟಾರ್ಟ್ ಆಯ್ತು. ಅದ್ ಹೇಗೆ ಅಂದ್ರೆ ಒಂಥರ ಟೆಕ್ನಿಕಲಿ ಹೇಳ್ಬೇಕು ಅಂತಂದ್ರೆ ಆ ಹಾಡಲ್ಲಿ ಯಾವ್ದೇ ತರ ದುಃಖ ಇರಬಾರ್ದು. ಅಂದ್ರೆ ಸುಮ್ನೆ ಟ್ಯೂನ್ ಕೇಳಿದ್ರೆ ನಿಮ್ಗೆ ಅನ್ಸ್ಬಾರ್ದು, ಆದ್ರೆ ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಆಡ್ ಮಾಡ್ತಾ ಹೋದಾಗ ಆ ಎಮೋಷನಲ್ ಫೀಲ್ ನಿಮ್ಗೆ ಸಿಗ್ಬೇಕು. ಸೊ ಅದನ್ನ ಮಾಡಿದಾಗ ಗೊತ್ತಾಯ್ತು ಏನ್ ಮಾಡಿದ್ರೆ ನಂಗೆ ಸರಿ ಹೋಗತ್ತೆ, ಶುಭಂಗ್ ಇಷ್ಟ ಆಗತ್ತೆ ಅನ್ನೋದು ನನಗೆ ಗೊತ್ತಾದ್ಮೇಲೆ ಹೇಳ್ದೆ, ಇದಕ್ಕೆ ನಾವು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಬೇಕು, ಅದೊಂಥರ ಎಮೋಷನಲ್ ಅಂತ ಅನ್ಸತ್ತೆ ಅವಾಗ. ಸೊ ನಾವ್ ಇದ್ರಲ್ಲಿ ಯೂಸ್ ಮಾಡಿರೋದು ಮೇನ್ ಆಗಿ ಚೆಲ್ಲೋ ಅಂಡ್ ವೈಲಿನ್ ಮಧ್ಯೆ ಬಿಟ್ಟಲ್ಲಿ ನಾವು ಯೂಸ್ ಮಾಡಿದೀವಿ. ಸೊ ದಟ್ ವಾಸ್ ದ ಮೇನ್ ಪಾರ್ಟ್ ನಮ್ಮ ಹಾಡಿಗೆ ಒಂದು ಏನೋ ಆ ಭಾವ ಕೊಡೋದಾಗ್ಲಿ, ಏನೋ ಒಂಥರ ಕೊನೆ ಎಲ್ಲ ಮುಗಿದ್ಮೇಲೆ ಹೌದು ಅಂತ ಎಮೋಷನಲ್ ಫೀಲ್ ಆಗೋದಕ್ಕೆ ಅದೇ ಕಾರಣ ಅಂತ ನನ್ನ ಅನಿಸಿಕೆ. ವಂಡರ್ಫುಲ್. ತುಂಬಾ ಖುಷಿ ಆಯ್ತು. ನಿಮ್ದು ಮ್ಯೂಸಿಕ್ ಬಗ್ಗೆ ಹೇಳ್ದಂಗೆ ಏನು ಮಾತೇ ಇಲ್ಲ. ಇನ್ನೊಂದ್ಸಲಿ ಹಾಡು ಕೇಳಬೇಕು ಅಂತ ನಾನಂತೂ ಕೇಳಿದ್ದೀನಿ, ಸುಮಾರು ಸಲಿ ಆ ಹಾಡನ್ನ ಕೇಳಿದ್ದೀನಿ. ಸೊ ನನ್ನ ಮುಂದಿನ ಪ್ರಶ್ನೆ ನಿಮ್ಮೆಲ್ಲರ ಹತ್ರನೂ ಬರ್ತೀನಿ, ಯಾಕೆಂದ್ರೆ ದಿ ಡೈಲಾಗ್ ರೈಟಿಂಗ್ ವೆರಿ ಪವರ್ಫುಲ್. ಈ ತರ ಮೂವಿಗಳಲ್ಲಿ ಡೈಲಾಗ್ ಮುಖಾಂತರ ನಮ್ಗೆ ಅರಿವಿರ್ಲಾರ್ದಂಗೆ ಹೇಗೆ ನೀವು ಇನ್ನೊಬ್ರಿಗೆ ಹಸ್ತಕ್ಷೇಪ ಮಾಡಿ ಸಹಾಯ ಮಾಡಿದ್ದೀರಾ ಅಂತ ತೋರಿಸಿದೆ. ಸೊ ನಾನು ಎಲ್ಲರ ಹತ್ರ ಕೇಳ್ತೀನಿ, ನಿಮ್ಮ ಕ್ಯಾರೆಕ್ಟರ್ದಾಗಿರ್ಬಹುದು ಅಥವಾ ನಿಮ್ಮ ಸಹ ಪಾತ್ರಧಾರಿ ಅವ್ರದ್ದು ಯಾರ್ದಾದ್ರು ನಿಮ್ಮ ಫೇವ್ರೆಟ್ ಡೈಲಾಗ್ ಆಫ್ ದ ಮೂವಿ ಎಲ್ರೂ ಹೇಳ್ತಾ ಬರ್ಬೋದು. ನಾನು ಕುಮಾರ್ ಪಾತ್ರಧಾರಿ, ನೀವು ತುಂಬಾ ಚೆನ್ನಾಗಿ ನಿಮ್ಮ ಡೈಲಾಗ್ಸ್ ನ ಹೇಳಿದ್ದೀರಾ. ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಯು ಫೀಲ್? ನನ್ ಡೈಲಾಗ್ ಅಂತ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ನಂಗೆ ಮಧ್ಯದಲ್ಲಿ 2 ದೊಡ್ಡ ಡೈಲಾಗ್ ಕಂಪ್ಲೀಟ್ ಆಗಿ ತುಂಬಾ ಇಷ್ಟ ಆಯ್ತು ನನ್ಗೆ. ಅದ್ರಲ್ಲಿ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅನ್ಸ್ತು. ಸೊ ಹಾಗಾಗಿ ಅದೆರಡು ಡೈಲಾಗ್ ಪೂರ್ತಿಯಾಗಿ ನಂಗೆ ತುಂಬಾ ಇಷ್ಟ ಆಯ್ತು. ಅದ್ ಬಿಟ್ರೆ ಆಕ್ಚುಲಿ ಇನ್ನೊಂದು ಶ್ರೀನಾಥ್ ಅವ್ರದ್ದು ಶಿವ್ ಜೊತೆಗೆ ಅವ್ರು ಕೂತ್ಕೊಂಡು ಅವ್ರದ್ದು ಟೇಬಲ್ ಕಾನ್ವರ್ಸೇಷನ್ ಆಗತ್ತಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ವಂಡರ್ಫುಲ್. ಚಕ್ರ ಅವ್ರಿಗೆ ಕೇಳೋದಾದ್ರೆ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಗಿದ್ದು?
ಅಂಕಲ್ ಕಾನ್ವರ್ಸೇಷನ್ ಅದು ತುಂಬಾ ಚೆನ್ನಾಗಿತ್ತು. ಅವ್ರು ಅಂದ್ರೆ ತುಂಬಾ ಕ್ಯಾಶುವಲ್ ಆಗಿ, ಓ ಏನಾಗ್ತಿದೆ, ನಾನ್ ಸುಮ್ನೆ ನೋಡಕ್ ಹೋಗ್ತಾ ಇದ್ದೆ ಹಾಗೆ ಹೀಗೆ ಅಂತ. ಸೊ ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಇಟ್ ಇಸ್ ಸೋ ಇನ್ನೋಸೆಂಟ್ ತೋರಿಸುತ್ತೆ. ಆದ್ರೆ ಲಾ ಆಫ್ ದ ಲ್ಯಾಂಡ್ ಬೇರೆ ಇರುತ್ತೆ, ಸುಮ್ನೆ ಬೇರೆಯವ್ರ ವಿಷಯಕ್ಕೆ ನೀವೆಲ್ಲ ತಲೆ ಹಾಕ್ಬಾರ್ದು ಆ ತರ. ಆಮೇಲೆ ಇನ್ನೊಂದು ನನ್ಗೆ ಬಿಲ್ಡಿಂಗ್ ಬೆಂಕಿ ಹಚ್ಚೋದು, ಆ ಡೈಲಾಗ್ ನಾನು ಡಬ್ಬಿಂಗ್ ಮಾಡಿದಾಗ್ಲೂ ತುಂಬಾ ಇಷ್ಟ ಆಗಿತ್ತು ಆ ಡೈಲಾಗ್, ನನ್ ಓನ್ ಡೈಲಾಗ್ ಅಂತಲ್ಲಿ. ಸೊ ಯಾ. ಚಂದ್ರಮೌಳಿ ಅಂಕಲ್ ನಿಮ್ಗೆ? ನಾನು ಹೇಳೋದಾದ್ರೆ ಪೊಲೀಸರು, ನಾನು ಅವ್ರ ಹತ್ರ ಎಸ್ ಅಫ್ಸರ್ಸ್ ವಾಟ್ ಹ್ಯಾಪನ್ ಅಂತ ಕೇಳಿದಾಗ ಸ್ಟೇ ಡೂಯಿಂಗ್ ಅವರ್ ಡ್ಯೂಟಿ ಅಂತ ಹೇಳ್ತಾರೆ. ನನಗೆ ಅದು ಭಾರಿ ಒಂಥರ ಇದಾಯ್ತು. ರಿಯಲಿ ಅವಾಗ ನಾನು ಒಂದ್ 2 ಹೆಜ್ಜೆ ಹಿಂದೆ ಇಟ್ಬಿಟ್ಟೆ ಅವ್ರ ಹಂಗ ಅಂತಿದ್ದಂಗೆ. ಅದು ನಂಗೆ ತುಂಬಾ Nice. ಇದಾಯ್ತು. ಪ್ಲಸ್ ಚಕ್ರ ಅವ್ರು ಬಂದು ನನ್ನ ಹೇಳ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಒಂದ್ ಮಾತು ಹೇಳಿದ್ರು ನನಗೆ, ನಿಮ್ಗೆಲ್ಲ ಯಾಕೆ ಬೇಕು ಈ ವಿಷಯ, ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗಿ ಬನ್ನಿ ಅಂತ ಕರ್ಕೊಂಡು ಬನ್ನಿ ಹೇಳ್ತೀನಿ ಅಂತ. ಅದು ಬಾರಿ ನನಗೆ ಒಂದು ರೀತಿ ಇದಾಯ್ತು. ಎಸ್. ಅಂಡ್ ಇವ್ರೆ ಸುನೀಲ್ ಅವ್ರೆ, ನಿಮ್ಗೆ ಯಾವ ಡೈಲಾಗ್ ಇಷ್ಟ ಆಯ್ತು? ನಂದು ಡೈಲಾಗ್ಗಳು ಚಿಕ್ಕದಾಗಿ ಇತ್ತು. ನಂದು ಪಾತ್ರ ಈ ಸರಿ 2-3 ಲೈನ್ ಇತ್ತು. ಬಟ್ ಅದೇ ಅವರು ಆದರ್ಶ್ ಹೇಳ್ದಂಗೆ ಶ್ರೀನಾಥ್ ಅಂಕಲ್ ಆಮೇಲೆ ಏನು ಶಿವ್ ಜೊತೆ ಕಾನ್ವರ್ಸೇಷನ್ ಮಾಡೋದು, ನಿನ್ ಹೆಸರದ್ದು ಪ್ರಾಮಿನೆನ್ಸ್ ಏನು, ಶಿವ ಅಂದ್ರೆ ಏನು ಅಂತ. ಅವಾಗ ಅವ್ನಿಗೆ ಅದು ಒಂಥರ ಫ್ರಸ್ಟ್ರೇಷನ್ ಆಗೋದು. ಅಂದ್ರೆ ನಾವು ನೋಡಿರ್ತೀವಲ್ಲ ನಮ್ಮ ಮಕ್ಳ ಹತ್ರ ಒಂಥರ ಲೈಕ್ ಅಷ್ಟು ಜಾಸ್ತಿ ಮಾತಾಡಿದಾಗ ಅವ್ರಿಗೆ ಅಷ್ಟು ಪೇಷನ್ಸ್ ಇರಲ್ಲ ಸಮಟೈಮ್ಸ್ ಅವ್ರ ಮನ್ಸೆಲ್ಲ ಇದ್ದಾಗ. ಅದು ಒಂಥರ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಅದು ಶೂಟ್ ಮಾಡಿದಾಗ ಅದು ಕ್ಯಾಮ್ರಾ ಆಂಗಲ್ ಎಲ್ಲ ನಾವು ಅಲ್ಲಿ ಇಟ್ಕೊಂಡು ಮಾತಾಡಿದಾಗ ಅದು ಚೆನ್ನಾಗಿ ಬಂದಿತ್ತು ಸೀನ್. ಒಂಥರ ಅದು ಇಷ್ಟ ಆಯ್ತು ನನಗೆ. ಶುಭಾ, ನೀವೇ ಬರ್ತಿದ್ದೀರಾ, ಯಾವ್ದು ನಿಮ್ಗೆ ತುಂಬಾ ಇಷ್ಟ? ನನಗೆ ಕಡೆಯದಾಗಿ ಅವ್ನು ಹೇಳ್ತಾನಲ್ಲ, ಐ ಥಿಂಕ್ ಇಟ್ಸ್ ಟೈಮ್ ಟು ಲೆಟ್ ಗೋ ಅಂತ. I felt that is, that summarizes, that was like summarizing the whole gist of the movie ಅಂತ ಅನ್ನಿಸ್ತು. So I felt that was powerful ಅಂತ. ಸಿಂಧು, ನಿಮ್ಗೆ? ನನ್ಗೆ ಅದೇ ಈ ಮೂವಿನಲ್ಲಿ ಮೇನ್ ಆಗಿ ಅಂದ್ರೆ ಸೆಕೆಂಡ್ ಹಾಫ್ ತುಂಬಾ ಸೀರಿಯಸ್ ಆಗಿ ಹೋಗತ್ತೆ ಅಂತ ಆಗತ್ತೆ. ಆ ಇದ್ರಲ್ಲಿ ನೋಡಕ್ ಹೋದ್ರೆ ಅಂದ್ರೆ ಸೀರಿಯಸ್ ಅಂಡ್ ಲೈಟ್ ಹಾರ್ಟೆಡ್ ಅಂತ ನೋಡಕ್ ಹೋದಾಗ ಅಂಕಲ್ಗಳು ಮಾತಾಡ್ಕೊಂಡ್ ಬಂದು ದ ವೇ ಇಟ್ ಸೆಟ್ಸ್ ದ ಮೂಡ್ ಅಲ್ಲ. ಅಂದ್ರೆ ಅವರು ಫಸ್ಟ್ ಇಟ್ ವಾಸ್ ವೆರಿ ಕ್ಯಾಶುಯಲ್, ಅಂದ್ರೆ ಯಾರಿಗೂ ಏನೂ ಗೊತ್ತಿರಲ್ಲ ಅಲ್ಲಿ. ನನ್ ಇನ್ಸುಲಿನ್ ನಮ್ಗೆ ಶುಗರ್ ಡ್ರಾಪ್ ಆಗೋಗತ್ತೆ, ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅದನ್ನ ಅದ್ ಹೇಳ್ತಾರಲ್ಲ, ಆ ಪಾರ್ಟ್ ಅಂದ್ರ ಎಷ್ಟು ಲೈಟ್ ಆಗಿ ಶುರುವಾಗತ್ತೆ. ಹೋಗ್ತಾ ಹೋಗ್ತಾ ಪೊಲೀಸ್ ಬರ್ತಾರೆ, ಅಂಕಲ್ ಏನಾಗ್ತಿದೆ ಏನು ಅಂತ ಹೋಗತ್ತೆ. ಸೊ ಆ ಟ್ರಾನ್ಸಿಷನ್ನೇ ನನ್ಗೆ ತುಂಬಾ ಇಷ್ಟ ಆಗಿತ್ತು. ಶ್ರೀನಾಥ್ ಅಂಕಲ್, ನಿಮ್ಗೆ? ನನಗೆ ನಾನು ಶಿವ್ ಜೊತೆ ಮಾತಾಡುವಾಗ, ನಾನು ಹಿಂದೆ ಪ್ರಿನ್ಸಿಪಾಲ್ ಆಗಿದ್ದೆ, ನಿಮ್ಮ ಮಕ್ಕಳದೆಲ್ಲ ಇದನ್ನ ನಾನು ಪಟ್ ಅಂತ ಹಿಡಿದ್ ಬಿಡ್ತೀನಿ ಅಂತ ಅನ್ನೋದು, ಆ ಡೈಲಾಗು ಒಂಥರ ತುಂಬಾ ಇಷ್ಟ ಆಯ್ತು. ಅಂದ್ರೆ ಮಕ್ಕಳು ಯಾವ ರೀತಿ ಇರ್ತಾರೆ, ಅದು ಟೀಚರ್ ಅವ್ರದ್ದು ಎಲ್ಲಾನು ಅರ್ತಿರ್ತಾರೆ ಮೇಲಿಂದ ಕೇಳೋರ್ಗು. ನಿನ್ಗೇನೋ ನಡೀತಾ ಇದೆ ಹೇಳಪ್ಪ ಅಂತ ಅನ್ನೋದನ್ನ ಹೇಳ್ಬೇಕು ಅಂತ ಅನ್ನೋದು, ದಟ್ ಡೈಲಾಗ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತದು. ಅಬ್ಸಲ್ಯೂಟ್ಲಿ. ಸೊ ಪ್ರತಿಯೊಂದು ಡೈಲಾಗ್ನು ನಾ ಹೇಳ್ದಾಗೆ ಡೈಲಾಗ್ ಆಲ್ಸೋ ಹ್ಯಾಸ್ ಪ್ಲೇಡ್ ಅ ಮೇನ್ ರೋಲ್. ನೀವು ಮೆಂಟಲ್ ಹೆಲ್ತ್ ಕವರ್ ಮಾಡಿದ್ದೀರಾ, ಎಲ್ರಿಗೂ ಸಹಾಯ ಬೇಕಾಗತ್ತೆ ಜೀವನದಲ್ಲಿ ಒಂದೊಂದ್ಸಲಿ ಅಂತ, ಜೀವನದ ಸತ್ಯನ ಹೇಳಿದ್ದೀರಾ. ಅಂದ್ರೆ ಆದರ್ಶ್ ಅವರು ಹೇಳುವಾಗ ಅವರು ಯುದ್ಧದಲ್ಲಿ ಇದು ಮಾಡಿದ್ದು ವೈರತ್ವನ ಕ್ಯಾರಿ ಮಾಡಕ್ಕಾಗಲ್ಲ ಅಂತ, ಅಲ್ಲಿ ಜೀವನದ ಸತ್ಯನ ಹೇಳ್ತೀರಾ, ಫಿಲಾಸಫಿನ ಹೇಳ್ತೀರಾ. ಅವ್ರು ಹಾಡು ಹೇಳ್ತಾರೆ ಶಿವ ಶಿವ ಎಂದರೆ ಅಂತ. ಸೊ ಇದು ಸಂಪೂರ್ಣವಾಗಿ ಎಲ್ಲಾ ವಿಷಯಗಳನ್ನು ನೀವು ಮುಟ್ಟಿ, ಅಂಡ್ ಅಟ್ ದಿ ಎಂಡ್ ಇಟ್ಸ್ ಇಂಪಾರ್ಟೆಂಟ್ ಟು ಲೆಟ್ ಇಟ್ ಗೋ. ಅಂದ್ರೆ ಅದನ್ನೆಲ್ಲ ಬಿಟ್ಟು ನಾವು ವಿ ಶುಡ್ ಮೂವ್ ಆನ್ ಅನ್ನೋದನ್ನು ತುಂಬಾ ಚೆನ್ನಾಗಿ ಹೇಳಿದ್ರ ಶುಭಾ. ಡೈಲಾಗ್ ರೈಟಿಂಗ್ ಆಲ್ಸೋ ಇಟ್ಸ್ ವಂಡರ್ಫುಲ್. ನಾವು ಮುಂದೆ ಒಂದು ಫನ್ ಸೆಗ್ಮೆಂಟ್ ಹೋಗೋಣ. ನೀವು 4 ಜನ ಒಟ್ಟಿಗೆ ಕೂತ್ಕೊಂಡಿರೋ ಕಾರಣ ನಂಗೊತ್ತು ನೀವು ಪಾರ್ಟಿಸಿಪೇಟ್ ಮಾಡಿ, ಚಂದ್ರಮೌಳಿ ಅಂಕಲ್, ಶ್ರೀನಾಥ್ ಅಂಕಲ್, ಆಮೇಲೆ ಪ್ರಶಾಂತ್ ಅವ್ರು ಕೂಡ. ಬಟ್ ನಿಮ್ಮ 4 ಜನಕ್ಕೆ ನಾನು ಹೋಗ್ತೀನಿ. ಜಸ್ಟ್ ಒನ್ ಸೆಗ್ಮೆಂಟ್, ನೀವೆಲ್ಲರೂ ಒಟ್ಟಿಗೆ ಇರೋ ಕಾರಣ ನೀವು ಹೆಸರು ಹೇಳ್ಬೋದು, ಆರ್ ಯು ಕ್ಯಾನ್ ಜಸ್ಟ್ ಪಾಯಿಂಟ್ ಔಟ್. ಈ ತರ ನೀವು ಸಿಂಧುಗೋ, ಆದರ್ಶ್ ಅವ್ರಿಗೋ, ಶುಭಾ ಅವ್ರಿಗೋ, ಇವ್ರಿಗೋ ಪಾಯಿಂಟ್ ಔಟ್ ಮಾಡ್ಬೋದು. ನಂಗೆ ಒಂದು ಉತ್ತರ ಸಿಕ್ತು ಅಂದ್ರೂ ಕೇಳ್ತೀನಿ. ಹೆಚ್ಚು ಸ್ನಾಕ್ಸ್ ತಿಂದಿದ್ದು ಯಾರು ಶೂಟಿಂಗ್ ಟೈಮಲ್ಲಿ? ಎಲ್ರು ಅಂತನಾ ಇದು? ಓಕೆ.
ಓಕೆ ಪ್ರತಿ ಶೂಟಿಂಗ್ ಸಾರಿ ಹೋದಾಗ ಅವನು ಡಿಫ್ರೆಂಟ್ ಆರ್ಡರ್ ಆರ್ಡರ್ ಮಾಡ್ತಾನೆ. ಮಾಡಿ ಸಿಗ್ತಾ ಇತ್ತು ಅವನಿಗೆ, ಟ್ರೈ ಮಾಡ್ತಿದ್ದ. ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ನೀವು ಹೌದು. ಕರ್ಕೊಂಡು ಹೋಗಿದ್ರೆ ಪ್ರತಿಯೊಂದನ್ನು ಸ್ಮಾರ್ಟ್. ಸೊ ಶೂಟಿಂಗ್ ನಡೆಯುವಾಗ ತುಂಬಾ ಸೀರಿಯಸ್ ಆಗಿದ್ದಿದ್ದು ಯಾರು? ನನ್ ಕಡೆ ನೋಡ್ಬಿಡ್ರಪ್ಪ. ಚಂದ್ರಮೌಳಿ ಅಂಕಲ್ ಚಂದ್ರಮೌಳಿ ಅಂಕಲ್ ಅವ್ರು ಸ್ವಲ್ಪ ಟೆನ್ಷನ್ ಇತ್ತು. Tension ಇತ್ತು. ಅಯ್ಯೋ, ಹೀಗೆ ಏನು ಅನ್ನೋದು. So ಹಾಗಾಗಿ ಆಮೇಲೆ ಸಮಯ ಪ್ರಜ್ಞೆ ಯಾರಿಗ್ ಕಡಿಮೆ? ಕಡಿಮೆ ಅನ್ನೋದು ಕೇಳ್ಬಾರ್ದು, ಯಾಕಂದ್ರೆ ಎಲ್ಲಿ ಸುಮಾರು ಜನ ಹೆಸರುಗಳು ಬರುತ್ತೆ. ತುಂಬಾ ಜನ ಕಾಂಪಿಟೇಷನ್ ಇದೀವಿ. ಹಂಗೆ ಸೊ ಯಾರಿಗ್ ಜಾಸ್ತಿ? ಯಾರಿತ್ತು ಅಂತ ಕೇಳಿದ್ರೆ ಹಾ. ಯಾರಿಗ್ ತುಂಬಾ ಜಾಸ್ತಿ? ಸಮೃದ್ಧು ಅಂಡ್ ಚಕ್ರ ಅವರು. ಚಕ್ರ. ಓಕೆ ಓಕೆ ನೈಸ್. ಈವನ್ ಶುಭ ಶುಭ ಹೌದು. ಶುಭ ಒಂದ್ ಸೀನ್ ಆದ್ಮೇಲೆ ಇನ್ನೊಂದ್ ಸೀನ್ ತೆಗಿಯಕ್ ಹೋದ್ರೆ ಅಕಸ್ಮಾತ್ ಲಾಸ್ಟ್ ಸೀನ್ ಅಲ್ಲಿ ಒಂದ್ ಕನ್ನಡಕ ಇರಲ್ಲ, ನೆಕ್ಸ್ಟ್ ಸೀನ್ ಅಲ್ಲಿ ಕನ್ನಡಕ ಇತ್ತು ಅಂದ್ರೆ ಕಟ್ 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 ಈ ಕನ್ನಡಕ ಇರ್ಲಿಲ್ಲ, ಇಡ್ಬೇಡಿ ತೆಗೀರಿ ಅಂತ ಇಮಿಡಿಯೇಟ್ ಬಂದು ಅದನ್ನ ತೆಗಿಸ್ತಿದ್ರು. ಇವರೆಲ್ಲ ಸಣ್ಣ ಸಣ್ಣ ವಿಷಯನ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಆ ಒಂದು ಡೈರೆಕ್ಷನ್ ಕೊಟ್ಟಿದ್ದಕ್ಕೆ ರಿಯಲಿ ಮೆಚ್ಬೇಕು. ಆಮೇಲೆ ನೀವು ಶೂಟಿಂಗ್ ಮಾಡುವಾಗ ಹೆಚ್ ಟೇಕ್ಸ್ ತಗೊಂಡಿದ್ ಯಾರು? ಐ ಥಿಂಕ್ ನಾನು ಅಂತ ಹೇಳ್ಬೋದೇನೋ. ಮೊದಲು Honest ಪಾಪ. ಅದಕ್ಕೆ ಈವನ್ ಯಾವ ರೀತಿ ನೀವು ಡೈಲಾಗ್ ಡೆಲಿವರಿ ಮಾಡ್ಬೇಕು, ಫೀಲಿಂಗ್ ತುಂಬಬೇಕು ಅಂತ ಅನ್ನೋದಕ್ಕೆ ಎಲ್ಲಾನು ಪ್ರತಿ ಒಂದೊಂದು ಡೈಲಾಗ್ ಮುಂಚೆನೂ ಶುಭ ತೋರಿಸ್ಕೊಡ್ತಾ ಇದ್ರು. ಸೊ ಹಾಗಾಗಿ ಆತರ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ದು. ಸೊ ಶ್ರೀನಾಥ್ ಅಂಕಲ್ ಮೊದ್ಲು ಸ್ವಲ್ಪ ಕಷ್ಟ ಪಡ್ತಾ ಇದ್ರು. ನಂತರ ಅವ್ರಿಗೆ ಹೋಲ್ಡ್ ಸಿಕ್ಬಿಡ್ತು, ಹೀಗ್ ಮಾಡ್ಬೇಕು ಅಂತ. ಆಮೇಲೆ ಒನ್ ಟೇಕ್ ಆರ್ಟಿಸ್ಟ್ ಆಗ್ಬಿಟ್ಟು ಒನ್ ಟೇಕ್ ಅಷ್ಟೇ, ಕರೆಕ್ಟ್. ಎರಡು ಅಲ್ಲ, ಒಂದ್ ಟೇಕ್ ಅಲ್ಲೇ ಓಕೆ ಮಾಡ್ಬಿಟ್ರು ಶುಭ. ಎಸ್. ಸೊ ಎಷ್ಟೊಂದು ಚಾಲೆಂಜಸ್ ಬರ್ತಾನೆ ಇರುತ್ತೆ ಶೂಟಿಂಗ್ ಮಾಡುವಾಗ, ಇದು ಸರಿ ಆಗ್ತಿಲ್ಲ, ಅದು ಸ್ಟಿಲ್ ಲೆಟ್ಸ್ ಡೂ ಇಟ್ ಅಂತ ಹೇಳ್ತಿದ್ದವ್ರು ಯಾರು? ಆಗತ್ತೆ ಮಾಡೋಣ. ನನ್ ಪ್ರಕಾರ ಇಲ್ಲ ನನ್ ಪ್ರಕಾರ ನಾನ್ ಸ್ವಲ್ಪ ಒಂದೊಂದ್ಸಲಿ ಡೌನ್ ಆಗ್ಬಿಡ್ತಿದ್ದೆ, ಅಯ್ಯೋ ಏನ್ ಹಿಂಗಾಯ್ತಲ್ಲ, ಆಗ್ತಾ ಇಲ್ವಲ್ಲ ಅಂತ. ಆವಾಗ ಹುರಿದುಂಬಿಸ್ತಾ ಇದ್ದಿದ್ದು ಸುನಿಲ್ ಮತ್ತೆ ಆದರ್ಶ್ ಮೈನ್ ಆಗಿ. ಅವ್ರಿಬ್ರು ಒಂಥರ ಯಾವಾಗ್ಲೂ ಇಲ್ಲ ಇಟ್ಸ್ ಓಕೆ ಶುಭ ಮಾಡೋಣ, ಹೆಂಗ ಇಷ್ಟ ಆಗುತ್ತೋ ಅಷ್ಟು ಮಾಡೋಣ. ಇದಕ್ಕೆ ಆಡ್ ಮಾಡ್ಬೇಕು ಅಂದ್ರೆ ಇದು ಶೂಟಿಂಗ್ ಸ್ಪಾಟ್ ಆಗ್ತಾ ಇದ್ದಿದಂಥದ್ದು. ಮನೆಗ್ ಬಂದಾಗ ನನಗ್ ಗೊತ್ತು ಅಲ್ಲೇನಾಗ್ತಿತ್ತು ಅಂತ. ಫಸ್ಟ್ ಡೇ ನಮ್ ತಂದೆ ಮನೆಗ್ ಬಂದಾಗ ಅವರು ಕೂತಿದ್ದಾಗ ನಿಂತಿದ್ದಾಗ ಅಂತಾನೆ ಕೂತ್ಕೊಂಡಿರೋರು. ಯಾಕೆ ಅಂತಂದ್ರೆ ಆಗ್ಲಿಲ್ಲ, ಚೆನ್ನಾಗಾಗ್ಲಿಲ್ಲ ಅಂತ. ಆಗ ನಾನು ಎಷ್ಟೋ ಸರಿ ಹಿಂಗೆಲ್ಲ ಮಾಡೋದಾಗಲ್ಲ ಅಂತ ನಾನು ಅದನ್ನ ಸ್ವಲ್ಪ ಅದನ್ನೇನೋ ಸಿಂಧು ಎಡಿಟ್ ಮಾಡ್ತಿದ್ದೆ. ಬಟ್ ಅವಾಗ ಮನೆಯಲ್ಲೂ ಆದರ್ಶ್ ಒಂಥರ ಇಲ್ಲಪ್ಪ ನಿಮ್ ಕೈಲಿ ಆಗತ್ತೆ, ನೀವ್ ಆರಾಮಾಗಿ ಮಾಡ್ಬೋದು, ಏನು ಇಲ್ಲ, ಇದನ್ನ ಹಿಂಗ್ ಮಾಡಿ ಸಾಕು ಅಂತ ಹೇಳಿ ಪಾಸಿಟಿವ್ ಆಗಿ ಬೂಸ್ಟ್ ಮಾಡ್ತಿದ್ದು ಮನೆಯಲ್ಲೂ ಆದರ್ಶನೇ. ನೈಸ್. ಸೊ ದಟ್ ಸೋ ನೈಸ್. ಅಂದ್ರೆ ನಿಮ್ ಎಲ್ಲರ ಅನುಭವ ಮಾತುಗಳನ್ನ, ನಿಮ್ಮ ಎಲ್ಲಾ ಮಾತುಗಳನ್ನ ಕೇಳಿದಾಗ ಅನ್ಸೋದು ನಾವು ಒಳ್ಳೆ ರೀತಿ ಒಬ್ರಿಗೊಬ್ರು ಹಸ್ತಕ್ಷೇಪ ಮಾಡ್ಕೊಂಡು ನಿನ್ ಕೈಯಲ್ಲಿ ಆಗತ್ತೆ ಮಾಡು, ನಿಮ್ ಕೈಯಲ್ಲಿ ಆಗತ್ತೆ, ಹೀಗ್ ಮಾಡೋಣ, ಹಾಗ್ ಮಾಡೋಣ, ಒಟ್ಟಿಗೆ ಮಾಡೋಣ, ಈ ಎಲ್ಲಾ ವಿಷಯಗಳನ್ನ ನಮ್ಗೆ ಈ ಒಂದು ಕಿರುಚಿತ್ರ ಕಲ್ಸತ್ತೆ. ಅಥವಾ ಎನಿಥಿಂಗ್ ಕಮಿಂಗ್ ಟುಗೆದರ್, ಆ ಎಕ್ಸ್ಪೀರಿಯನ್ಸ್, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಬುಲ್ಲಿಂಗ್ ಆಗಿರ್ಬೋದು, ಗನ್ ವೈಲೆನ್ಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಎಲ್ಲದರ ಬಗ್ಗೆನೂ ಸೂಕ್ಷ್ಮವಾಗಿ ಗಟ್ಟಿಯಾಗಿ ಸಂದೇಶ ಕೊಟ್ಟಿದ್ದೀರಾ ಸಮಾಜಕ್ಕೆ. ಡೆಫಿನೆಟ್ಲಿ ಹಸ್ತಕ್ಷೇಪ ಒಂದು ಕಿರುಚಿತ್ರ ಸಕ್ಸಸ್ಫುಲ್ ಆಗಿದೆ. ಯಾಕಂದ್ರೆ ಸಮಾಜಕ್ಕೆ ಒಂದು ಸಂದೇಶನ ಹೊತ್ಕೊಂಡು ತಗೊಂಡ್ ಬರೋದು ಅಷ್ಟು ಸುಲಭದ ಮಾತಲ್ಲ. ಅದು ಇಷ್ಟೊಂದು ಪಾತ್ರಗಳ ಮೂಲಕ ಈ ಡೈಲಾಗ್ಸ್, ಈ ಮ್ಯೂಸಿಕ್ ಎಲ್ಲವೂ ಸಮರ್ಪಕವಾಗಿ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ವಿಭಿನ್ನ ಪ್ರೊಡಕ್ಷನ್ಸ್, ನೀವು ಭಿನ್ನವಾಗಿ ಯೋಚನೆ ಮಾಡ್ತೀರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನ ನೀವು ನಿಮ್ಮ ಎಲ್ಲಾ ಕಾರ್ಯಗಳಲ್ಲಿ, ಒಂದು ಕನ್ನಡ ಸಂಘದಲ್ಲಿ ಒಂದು ಡೆಕೋರೇಷನ್ ಮಾಡೋದಾಗಿರ್ಬೋದು ಅಥವಾ ಕಿರುಚಿತ್ರ ಮಾಡೋದಾಗಿರ್ಬೋದು, ಎವ್ರಿ ಟೈಮ್ ಯು ಹ್ಯಾವ್ ಪ್ರೂವ್ಡ್ ಯುವರ್ ಸೆಲ್ಫ್. ಆಸ್ ಯು ಮೆನ್ಷನ್ಡ್, ಕೊನೆಯಲ್ಲೂ ನೀವೆಷ್ಟು ಚೆನ್ನಾಗಿ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀರಾ, ಲೆಟ್ಸ್ ಅವರ್ ವಾಯ್ಸ್ ಅಂಡ್ ಚಾಯ್ಸ್ ಚೇಂಜ್ ದ ಲೈಫ್ಸ್ ಅಂತ. ಸೊ ಆ ಸಂದೇಶದ ಮುಖಾಂತರ ನಾವು ನಮ್ಮ ಕಾರ್ಯಕ್ರಮನ ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೀವಿ. ನಿಮ್ಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಪುರಸ್ಕಾರ ಸಿಗ್ಲಿ. ನನ್ನ ಪ್ರಕಾರ ನೀವು ಆಲ್ರೆಡಿ ವಿನ್ ಆಗಿ ಹೋಗಿದೆ, ಯಾಕೆಂದ್ರೆ ಪ್ರಯತ್ನವೇ ಪ್ರಶಸ್ತಿ. ಯು ಆಲ್ ಹ್ಯಾವ್ ಕಮ್ ಟುಗೆದರ್. ನಿಮ್ಗೆ ರೆಡ್ ಕಾರ್ಪೆಟ್ ಇವೆಂಟ್ ಈ ಫೆಬ್ರವರಿ ಮಾರ್ಚ್ ಇದರಲ್ಲಿ ಏನಾಗತ್ತೆ,
ಹೆಚ್ಚಿನ ಪ್ರಶಂಸೆ ಸಿಗ್ಲಿ, ಈ ಸಂದೇಶ ಇನ್ನೂ ಹೆಚ್ಚು ಜನರಿಗೆ ರೀಚ್ ಆಗ್ಲಿ, ಎಲ್ಲೋ ಒಂದಿಷ್ಟು ಭಾಗ ಸಹಾಯ ಆದ್ರೆ ನಾವು ಮಾಡಿದ ಪ್ರಯತ್ನ ಸಾರ್ಥಕ. ಸೊ ಕೊನೆಯದಾಗಿ ನಿಮ್ ಕಡೆಯಿಂದ ಏನಾದ್ರೂ ಸಂದೇಶ ಇದ್ರೆ ಪ್ಲೀಸ್ ಗೋ ಹೆಡ್. ಇಲ್ಲ, ನಾನು ಅದೇ TKSF ತಂಡಕ್ಕೆ ಮತ್ತೆ ನಮ್ಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದೇ ಶುಭ ಅವ್ರು ಹೇಳ್ದಂಗೆ ಲಾಸ್ಟ್ ಟೈಮ್ ನಾನು ಟೀಮ್ ನಲ್ಲಿ ಇದ್ದೆ, ಬ್ಯಾಕ್ ಗ್ರೌಂಡ್ ಅಲ್ಲೂ ಹೆಲ್ಪ್ ಮಾಡಿದ್ದೀನಿ. ಸೊ ಐ ನೋ ಎಷ್ಟು ಕೆಲಸಗಳು ಇದೆ ಹಿಂದ್ಗಡೆ. ಒಂದು ಎಂಟ್ರೀಸ್ ತಗೊಳ್ಳೋದು, ಇವಾಗ ರಿಜಿಸ್ಟ್ರೇಷನ್ ಫಾರ್ಮ್ ಹಾಕ್ಬಿಟ್ಟು ಎಂಟ್ರೀಸ್ ತಕೊಂಡು ನಮ್ಮ ಹತ್ರ ಇದು ಏನದು ಪೋಸ್ಟರು, ಟ್ರೈಲರು ಅದೆಲ್ಲ ಇಸ್ಕೊಳ್ಳೋದು. ಆಮೇಲೆ ನಿನ್ನೆ ಇಲ್ಲಿ ಆಸ್ಟಿನ್ ಅಲ್ಲಿ ಅಂಡ್ ಐ ಥಿಂಕ್ ಎಲ್ಲ US ಎಲ್ಲ ಸಿಟೀಸ್ ಅಲ್ಲೂ ಸ್ಕ್ರೀನಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ಅದು ಇಟ್ ಇಸ್ ನಾಟ್ ಎ ಸ್ಮಾಲ್ ಇದು. ಸೊ ತುಂಬಾ ಧನ್ಯವಾದಗಳು ಟು ಆಲ್ ಪೀಪಲ್ ಇನ್ಕ್ಲೂಡಿಂಗ್ ಶರತ್ ಅಂಡ್ ಪದ್ಮಿನಿ ಅಂಡ್ ಪೀಪಲ್ ಲೈಕ್ ದೆಮ್. ತುಂಬಾ ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮು, ರೆಡ್ ಕಾರ್ಪೆಟ್ ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆಲ್ಲ ಧನ್ಯವಾದ ಹೇಳಿ, ಶುಭಾಗೂ ನನ್ ಥ್ಯಾಂಕ್ಸ್ ಹೇಳ್ಬೇಕು, ನಮ್ ಟೀಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಸ್ವಲ್ಪ ಈ ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಮಾಡಿದಾಗ ಒಂಥರ ಇತ್ತು, ಈ ಸರಿ ಮಾಡಿದಾಗ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಒಂಥರ ಇಮೋಷನ್ಸ್ ಆಮೇಲೆ ಮೋಟಿವೇಶನ್ ಇತ್ತು. ಸೊ ಅದನ್ನೆಲ್ಲ ಸೈಡ್ಗಿಟ್ಟು ನಾವು ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿರೋದು, ನನ್ನ ಮೇಲೆ ಭರವಸೆ ಮಾಡಿರೋದು, ಅದಕ್ಕೆ ಅವ್ರಿಗೆ ಟೀಮ್ಗೂ ಶುಭ ಅವ್ರಿಗೂ ಧನ್ಯವಾದ ಹೇಳ್ಬೇಕು. ಆಮೇಲೆ ಅಂಕಲ್, ಸಮೃದ್ಧ, ಚಕ್ರ ಎಲ್ಲರೂ ಪೇಷನ್ಸ್ ಇಂದ ಬಂದು ಲೈಕ್ ಎಲ್ಲ ಆದರ್ಶ ಅಷ್ಟೇ, ನಾವು ಎಷ್ಟು ಟೇಕ್ ಬೇರೆ ಬೇರೆ ಟೇಕ್ ಮಾಡಿದೀವಿ, ಬೇರೆ ಬೇರೆ ಆಂಗಲ್, ಬೇರೆ ಬೇರೆ ಲೊಕೇಶನ್, ತುಂಬಾ ಲೈಕ್ ಮೇಲೆ ಕೆಳಗಡೆ ಹೋಗೋದು ಮಾಡೋದು ಆಚೆ ಈಚೆ ಮಾಡಿಸಿದೀವಿ. ಸೊ ತುಂಬಾ ಪೇಷನ್ಸ್ ಇಂದ ವರ್ಕ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅಷ್ಟೇ. And Anjana, thanks to you for hosting such a good webinar. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು. ವೀಕ್ಷಕರೇ, ಸ್ಟೇ ಟ್ಯೂನ್ಡ್. ಹೀಗೆ ಬಿಹೈಂಡ್ ದ ಲೆನ್ಸ್ ಟಾಕ್ ದ ಶೋ ಮುಂದುವರಿಯುತ್ತೆ. ಇನ್ನು ಅನೇಕ ಚಲನಚಿತ್ರಗಳು ನಿಮ್ಮ ಮುಂದೆ ಬರಲಿದೆ. ಎಲ್ರಿಗೂ ಇದೇ ರೀತಿ ಪ್ರೋತ್ಸಾಹ ಕೊಡಿ. ಟಿಕೆಟ್ಸ್ ನೀವಿನ್ನೂ ತಗೊಂಡಿಲ್ಲ ಅಂದ್ರೆ ಟಿಕೆಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇನ್ನು ಬರುತ್ತೆ. ದಯವಿಟ್ಟು ಟಿಕೆಟ್ಸ್ ತಗೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ರೆಡ್ ಕಾರ್ಪೆಟ್ ಈವೆಂಟ್ಸ್ಗೆ ಭಾಗವಹಿಸಿ ಎಲ್ರಿಗೂ ಪ್ರೋತ್ಸಾಹ ನೀಡಿ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್. ಪದ್ಮಿನಿ ಅವರು ಹೊರಗಡೆ ಹೋಗಿದ್ದಾರೆ ಅನ್ಸುತ್ತೆ.